ಎಲ್ಲ RHL ಹುಡುಗರು ಸ್ಟೇಜ್ ಮುಂದೆ ಬರಬೇಕು. ಬನ್ನಿ ಎಲ್ಲ. ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ವೇದಿಕೆಯಲ್ಲಿ ಉಪಸ್ಥಿತರಾಗ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಕಳೆದ ವಾರ ಆದಿತ್ಯವಾರ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಟೂರ್ನಮೆಂಟ್ನ 5 ಲಕ್ಷ ರೂಪಾಯಿ ಶಾಮನೂರು ಡೈಮಂಡ್ ಟ್ರೋಫಿಯ ವಿಜಯ ತಂಡದ ಮಾಲಕರು ರವಿ ಹೆಗಡೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಮಗಿದು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. RHL ಟ್ರೋಫಿಗಾಗಿ RHL ರಘು ಪರವಾಗಿ ಕೂಡ ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದ್ದೇವಾಗ MCC ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮತ್ತು ಫ್ರೆಂಡ್ಸ್ ಬಾಗೇಪಲ್ಲಿ ಮೊದಲ ಹಂತದ ಟಾಸ್ ಪ್ರಕ್ರಿಯೆ ಜಯಿಸಿರ್ತಕ್ಕಂಥ ತಂಡ ಬ್ಯಾಟಿಂಗ್ ಅನ್ನು ಆಯ್ದುಕೊಳ್ತಾ ಇರ್ತಕ್ಕಂಥ MCC. ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲ ಎಸೆತ ಆಫ್ಸ್ಟಿಕ್ನಲ್ಲಿ ಯಾರ್ಕರ್ ಮಾಡಬಲ್ಲಂತ ಪ್ರಯತ್ನವನ್ನ ಮಾಡಿದ್ರು. ಆರಂಭಿಕ ಹಂತದಲ್ಲಿ ಪವರ್ ಪ್ಲೇ ಲಾಭದಾಯಕ ಹೊಡೆತವನ್ನು ಪರ್ಫೆಕ್ಟ್ ಆಗಿ ದಾಖಲಿಸಬಲ್ಲಂತ MCCಯ ಫ್ರಂಟ್ ಲೈನ್ ಡ್ಯಾಶಿಂಗ್ ಓಪನರ್ಸ್ ರಹಮಾನ್ ಮತ್ತು ಅಖಿಲ್ ಆರಂಭಿಕರಾಗಿ ಕಣಕ್ಕಿಳಿತಾ ಇದ್ದಾರೆ. ಮೊದಲ ಓವರ್ ಯಶಸ್ಸನ್ನು ತಂದುಕೊಳ್ಳಬಲ್ಲಂತ ಫ್ರಂಟ್ ಲೈನ್ ನ ಬ್ಯಾಟರ್ಗಳನ್ನ ಓಪನಿಂಗ್ ದಾಂಡಿಗರನ್ನ ಪೆವಿಲಿಯನ್ಗೆ ಅಟ್ಟಬಲ್ಲಂತ ಬೌಲರ್ ಸೋಮು. ಸುಂದರತೆ ಎಸೆತ ಕವರ್ ಪಾಯಿಂಟ್ ಭಾಗದಲ್ಲಿ ತಟ್ಟಿಮುಟ್ಟಿ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಕ್ಷೇತ್ರಪಾಲನೆ ರಚಿಸಿಕೊಳ್ತಾ ಇರ್ತಕ್ಕಂಥ ಬಾಗೇಪಲ್ಲಿಯ ಘಟಾನುಘಟಿ ಆಟಗಾರರ ತಂಡ. ಶಾರ್ಟ್ ಫೈನಲ್ ಕ್ಷೇತ್ರ ರಕ್ಷಣೆಯಲ್ಲಿದೆ, ಶಾರ್ಟ್ ಲೆಗ್ ಅನ್ನು ಬಳಸ್ತಾ ಇದ್ದಾರೆ. ಮಿಡ್ ಆನ್ ಕ್ಷೇತ್ರ ರಕ್ಷಣೆಯಲ್ಲಿದೆ, ಮಿಡ್ ಆಫ್ ಕ್ಷೇತ್ರ ರಕ್ಷಣೆ ಬಳಸ್ತಾ ಇದ್ದಾರೆ. ಇವಾಗ ಡೀಪ್ ಕವರ್ಸ್ ಕೂಡ ಕ್ಷೇತ್ರ ರಕ್ಷಣೆಯಲ್ಲಿ ಕಾಣ್ತಾ ಇದೆ. ಸಾರಿ, ಎಡಗೈ ಮತ್ತು ಬಲಗೈ ಕಾಂಬಿನೇಷನ್ ಇವಾಗ ಅಂಕಗಳ ಭಾಗದಲ್ಲಿದೆ. ಒಂದು ಹಂತದಲ್ಲಿ ಮೊದಲ ಸೆಂಡನ್ನು ಎದುರಿಸಿದ ರಹಮಾನ್ 2 ಚೆಂಡುಗಳ ಮುಂದೆ 1 ಓಟವನ್ನು ದಾಖಲಿಸಿದ್ರು. ಇವಾಗ ಲೆಫ್ಟಿ ಆಟಗಾರ ಬಿರುಸಿನ ಹೊಡೆತಗಳ ಹೆಸರುವಾಸಿ ಆಟಗಾರ ಅಖಿಲ್. ಮತ್ತೆ ಸೋಮು 3ನೇ ಬಾರಿ. ಸೋಮು ತೇಲಿಬಿಟ್ಟಂತ ಚೆಂಡು ತನ್ನ ಮೂಲಕ ಔಟ್ರೈಟ್ ಬಾರಿ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ಅಖಿಲ್ ವಿಕೆಟ್ ಪತನ 1-1. ಮೊದಲ ಹಂತದಲ್ಲಿ ಲೆಫ್ಟಿ ರೈಟಿ ಕಾಂಬಿನೇಷನ್ ಕೈ ಕೊಡ್ತಾ ಇದೆ ಇವಾಗ ಗೌರಿಬಿದನೂರಿನ MCC ತಂಡಕ್ಕೆ. ಮೊದಲ ಹಂತದಲ್ಲಿ ಮೊದಲ ವಿಕೆಟ್ ಆಘಾತವನ್ನು ಕಂಡುಕೊಂಡಿರ್ತಕ್ಕಂಥ ತಂಡ ಈ ಪರಿಸ್ಥಿತಿಯಲ್ಲಿ ಒತ್ತಡವನ್ನು ನಿಭಾಯಿಸಬಲ್ಲಂತ ಜವಾಬ್ದಾರಿಯುತ ಇನ್ನಿಂಗ್ಸ್ ಅನ್ನು ಕಟ್ಟಬಲ್ಲಂತ ಆಟಗಾರ ಅತೀಕುರ್ ರೆಹಮಾನ್ ಅಂಕಣಕ್ಕೆ ಆಗಮಿಸಿದ್ದಾರೆ. ಮೊದಲ ತಿಳಿಸಿದ ಹಾಗೆ ಫ್ರಂಟ್ ಲೈನ್ ದಾಂಡಿಗರಿಗೆ ಈಸಿಯಾಗಿ ಮೂಗುದಾರವನ್ನು ತೊಡಿಸಬಲ್ಲಂತ ಆಟಗಾರ ಸೋಮು ಫ್ರಂಟ್ ಲೈನ್ ನ ಮೊದಲ ವಿಕೆಟ್ ಅನ್ನು ಕೂಡ ತೆಗಿತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಕಡೆಗೆ ಗಮನವನ್ನು ಹರಿಸಿದ್ರೆ ಇಲ್ಲಿ ಅಟ್ಯಾಕಿಂಗ್ ಫೀಲ್ಡಿಂಗ್ ಅನ್ನು ಮಾಡ್ತಾ ಇರ್ತಕ್ಕಂಥ ತಂಡ ಇಲ್ಲಿ ಫ್ರೆಂಡ್ಸ್ ಬಾಗೇಪಲ್ಲಿ. ಸ್ಲೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಅಂಡ್ ಕವರ್ಸ್ ಶಾರ್ಟ್ ಮಿಡ್ ವಿಕೆಟ್ ಶಾರ್ಟ್ ಲೆಗ್
ಶಾಟ್ ಫೈನ್ ಲೆಗ್. 30 ಗಜಗಳ ಹೊರಭಾಗದಲ್ಲಿ ಲಾಂಗ್ ಆನ್ ಮತ್ತು ಡೀಪ್ ಮಿಡ್ ವಿಕೆಟ್. ಸುಂದರತೆ ಎಸೆತ ಓಟಗಳಿಗೆ ಮತ್ತೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಪ್ರಸ್ತುತ ಇವತ್ತಿನ ದಿನದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಂಡಗಳು ಪಂದ್ಯಾಟವನ್ನು ಆಡಿದ್ರೆ ನಾಳೆ ರಾಜ್ಯದ ಕೆಲವು ಹೆಸರಾಂತ ತಂಡಗಳು ಕೂಡ ಈ ಅಂಕಣಕ್ಕೆ ಆಗಮಿಸಲಿಕ್ಕಿದ್ದಾರೆ. ಒಟ್ಟಾರೆ RHL ಟ್ರೋಫಿಗಾಗಿ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲೇ ಇದು ದಾಖಲೆಯ ಪುಟವನ್ನು ಸೇರ್ತಾ ಇರ್ತಕ್ಕಂಥ ಪಂದ್ಯ. ಸಾಕಷ್ಟು ಒತ್ತಡಗಳು ಒಂದು ಟೂರ್ನಿಮೆಂಟ್ಗೆ ಬಂದರೂ ಕೂಡ ಯಾವುದೇ ರೀತಿಯಾಗಿ ಧೃತಿಗೆಡದೆ ರಘುರವರಿ ಒಂದು ಟೂರ್ನಿಮೆಂಟ್ ಅನ್ನ ಅತಿ ಯಶಸ್ವಿತವಾಗಿ ಆಯೋಜನೆ ಮಾಡಿದ್ದಾರೆ. ನೇರ ಪ್ರಸಾರ ಮುಖ್ಯವಾಗಿ 8 ಅದ್ಭುತ ಕ್ಯಾಮೆರಾಗಳ ಅಳವಡಿಕೆಯನ್ನು ಮಾಡಿರ್ತಕ್ಕಂಥ ಕೋಲಾರದ S7 ಸ್ಪೋರ್ಟ್ಸ್ ನ ಮಾಲಕ ಶಮೀರ್. ಔಟ್ ಸೈಡ್ ಆಪ್ಷನ್ ಎಸೆಬಲ್ ಅಂತ ಪ್ರಯತ್ನವನ್ನ ಮಾಡಿದ್ರು. ತನ್ಮೂಲಕ ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಮೊದಲ ಓವರ್ ಮುಕ್ತಾಯಕ್ಕೆ 1-1. ಫ್ರೀ ಕ್ವಾರ್ಟರ್ ಫೈನಲ್ ಇಲ್ಲ, 2ನೇ ಪಂದ್ಯ ಇದು. ಇವತ್ತಿನ 5ನೇ ಪಂದ್ಯ ಕೂಡ ಇದಾಗ್ತಾ ಇದೆ. ಸೋತ ತಂಡ ಇಲ್ಲಿ ಮನೆ ಕಡೆಗೆ ನಡಿಬೇಕಾಗುತ್ತೆ. ಗೆದ್ದಂತ ತಂಡ ಮುಂದಿನ ಸುತ್ತಿನ ಟಿಕೆಟ್ ಅನ್ನ ಕೂಡ ಪಡ್ಕೊಳ್ತಾರೆ. ಒಟ್ಟಾರೆ ಡೂ ಆ ಡೈ ಪಂದ್ಯ ಇದು, ಮಾಡು ಇಲ್ಲವೇ ಮಡಿ ಪಂದ್ಯ. ಇವತ್ತಿನ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ, ಪ್ರದರ್ಶನ ಪಂದ್ಯ ಅನ್ನೋದ್ರ ರೂಪದಲ್ಲಿ ನಡೆಯುತ್ತೆ. ಬಹುತೇಕ ನಾವು ಕಂಡಾಗೆ ಒಂದೆಡೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತರ ಇದ್ರೆ, ಮತ್ತೊಂದೆಡೆ S7 ಸ್ಪೋರ್ಟ್ಸ್ ನ ಮಾಲಕ MS ಧೋನಿ ಅಭಿಮಾನಿ ಚೆನ್ನೈ ಸೂಪರ್ ಕಿಂಗ್ಸ್ ಕಂಡಂಗೆ ಇದೆ. ರೋಚಕ ಅಂಕಣಕ್ಕೆ ಸ್ಪರ್ಧಾಂಕಣ ಮತ್ತೆ ಸಿದ್ಧತೆಯನ್ನು ಕಂಡುಕೊಳ್ಳುತ್ತೆ. ಅದು ಪ್ರದರ್ಶನ ಪಂದ್ಯ. ಸರಿಸುಮಾರು 8 ಗಂಟೆಗೆ ಆರಂಭ. ರಿವರ್ಸ್ ಶಾಟ್ ಮಾಡಬಲ್ಲಂತ ಪ್ರಯತ್ನ, ತನ್ಮೂಲಕ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಆನ್ ಹ್ಯಾಂಡಿಂಗ್ ಕ್ಯಾಚ್ ಪಡೆಯುವಂತ ಪ್ರಯತ್ನ ಮಾಡಿದ್ರು. ಸುಲಭವಾಗಿ ಕ್ಯಾಚ್ ಅನ್ನು ಪಡೆಯುವಂತ ಅವಕಾಶಗಳಿತ್ತು. ಅಂತಿಮ ಹಂತದಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಒಂದು ಓಟ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡ ಮೊತ್ತ 2-1. ಮೊದಲ ವಿಕೆಟ್ ಆಘಾತವನ್ನು ಕಂಡುಕೊಂಡಿರ್ತಕ್ಕಂಥ ತಂಡ ಇಲ್ಲಿ ಜವಾಬ್ದಾರಿಯುತ ಇನ್ನಿಂಗ್ಸ್ ಅನ್ನು ಕಟ್ಟಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಅತಿಕ್ ಮತ್ತು ರಹಮಾನ್. ಹೊಸ ಬೌಲರ್ ರಾಜು ಕಳೆದೊಂದು ಪಂದ್ಯದ ಹೀರೋ, ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಸವ್ಯಸಾಚಿ ಆಟಗಾರ. ರಾಜು ತೇಲಿಬಿಟ್ಟಂತ ಚೆಂಡು ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಬೆಳಗಿನ ಅವಧಿಯಲ್ಲಿ ಸೂರ್ಯನ ಬೆಳಕಿನ ಅಡಿಯಲ್ಲಿ ಅತ್ಯುತ್ತಮ ರೀತಿಯ ಪ್ರದರ್ಶನವನ್ನು ಕೊಟ್ಟಿರ್ತಕ್ಕಂಥ ಕೆಲವೊಂದು ಆಟಗಾರರು ಸಮಯ ಸರಿತಾ ಇದ್ದಾಗೆ ಹೊನಲು ಬೆಳಕಿನಲ್ಲಿ ಕೆಲವು ಆಟಗಾರ ಪ್ರದರ್ಶನ ಕೂಡ ಕ್ಷೀಣಿಸ್ತಾ ಇದೆ. ಪದೇ ಪದೇ ಕ್ಷೇತ್ರ ರಕ್ಷಣೆಯನ್ನು ಬದಲಿಸುವಂತಹ ಪ್ರಯತ್ನಗಳು ರಾಜು ಮಾಡ್ತಾ ಇದ್ದಾರೆ. ತನ್ಮೂಲಕ ಸಪೋರ್ಟ್ ಮಾಡಿಕೊಂಡು ವೈಡಿಶ್ ಲಾಂಗ್ ಆಫ್ ಭಾಗದಲ್ಲಿ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಸೇರ್ಪಡೆ. RHL ಕಮಾಲ್ ಬೌಂಡ್ರಿ. ಈ ಬೌಂಡ್ರಿಯ ಮುಖ್ಯವಾಗಿ 6-1. ನಡುವೆ ತನ್ಮೂಲಕ ಮತ್ತೆ ಸಪೋರ್ಟ್ ಮಾಡಿಕೊಂಡು ಬಿರುಸಿನ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೆ ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. 2 ಓಟದ ಸೇರ್ಪಡೆ. ಈ ಹಿಂದೆ ಡಿಬೆಕ್ಷಾ ಕವರ್ಸ್ ಭಾಗದಲ್ಲಿ 4 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ
ಇವಾಗ ವೈಡ್ ಇಸ್ ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೆ ಮಿಡ್ ಆಫ್ ಆಟಗಾರನ ಶಿರದ ಮೇಲ್ಭಾಗದಲ್ಲಿ ಹೊಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 2 ಓಟದ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ನ ಮೊತ್ತ 8-1. ಮತ್ತೆ ರಾಜು ಸುಂದರತೆಯ ಒಂದು ಇನ್ನಿಂಗ್ಸ್ ಮತ್ತೆ ಬಿಲ್ಡ್ ಆಗ್ತಾ ಇದೆ. ಇಲ್ಲಿ ಬಹಳ ಶುದ್ಧಮೂರ್ತಿ ಆಟವನ್ನು ಆಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಮೊದಲ ವಿಕೆಟ್ ಅನ್ನು ಶೀಘ್ರಗತಿಯಲ್ಲಿ ಕಳ್ಕೊಂಡಿರ್ತಕ್ಕಂಥ ತಂಡ ಇವಾಗ ಇನ್ನಿಂಗ್ಸ್ ಬಿಲ್ಡ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗಳನ್ನ ಕಳ್ಕೊಳ್ಳದೆ ಕೊನೆಯ ಹಂತದವರೆಗೆ ಇರೋರು ಆಟಗಾರರು ಆಡಿದ್ರೆ ಗೌರಿಬಿದನೂರಿಗೆ ಪ್ಲಸ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಫ್ರೆಂಡ್ಸ್, ಬಾಗೇಪಲ್ಲಿ ಒಂದು ಬ್ರೇಕ್ ಥ್ರೂ ಹುಡುಕಾಟದಲ್ಲಿ ಇರ್ತಕ್ಕಂಥ ತಂಡ. ತನ್ನ ಮೂಲಕ ಪರ್ಫೆಕ್ಟ್ ಶಾಟ್ ಬಾರಿ ಸ್ವಿಚ್ ಹಿಟ್ ಮುಖೇನವಾಗಿ ನೋ ಬಾಲ್ ಸೂಚನೆ ಬರ್ತಾ ಇದೆ. 1+ ಬೌಂಡ್ರಿ 4+1. ಫ್ರೀ ಹಿಟ್ ಅನ್ನುವಂತ ಸೂಚನೆ ಕೊಡ್ತಾ ಇದ್ರೆ ನಿರ್ಣಾಯಕ ನವಾಜ್, ಕಾಡುಗೋಡಿಯ ಹುಡುಗ ನವಾಜ್ ನಿರ್ಣಾಯಕರ ಪೀಠದಲ್ಲಿದ್ರೆ ಅವರ ಜೊತೆಗಿದ್ದಾರೆ ನಮ್ಮ ಭರತ್ ಶೆಟ್ಟಿ ಫ್ರಮ್ ಉಡುಪಿ. ಅನುಭವಿ ತೀರ್ಪುಗಾರರು ಇವತ್ತು ಚಿಕ್ಕಬಳ್ಳಾಪುರ ಅಂಕಣದಲ್ಲಿದ್ದಾರೆ. RHL ಟ್ರೋಫಿ 2024 ಟೂರ್ನಮೆಂಟ್ ನಲ್ಲಿ ಫ್ರೀ ಹಿಟ್ ಅವಕಾಶಗಳು. ಫ್ರೀ ಹಿಟ್ ಎಸೆತ ಮತ್ತೆ ಸ್ವಿಚ್ ಮಾಡಬಲ್ಲಂತ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ನೋ ಮ್ಯಾನ್ಸ್ ಲ್ಯಾಂಡ್ ಈ ಬಾರಿ ಮಿಸ್ ಫೀಲ್ಡ್ ಮತ್ತೆ 1 ಬೌನ್ಸ್ ಬೌಂಡ್ರಿ. ಒಂದು ಹಂತದಲ್ಲಿ ನಾವು ಟಿವಿ ಚಾನೆಲ್ಗಳಲ್ಲಿ ಗಮನಿಸಿದಾಗ ಬಹುಶಃ ಕೇವಲ ಫೈಟಿಂಗ್ ಸೀನ್ ಅಲ್ಲಿ ಕಾಣಿಸಿಕೊಳ್ಳುವಂತ ಮೋಟು ನಮ್ಮ ಚಿಕ್ಕಬಳ್ಳಾಪುರ ಅಂಕಣದಲ್ಲಿ ಡ್ಯಾನ್ಸ್ ಮುಖೇನವಾಗಿ ಪ್ರೇಕ್ಷಕರ ರಂಜಿಸ್ತಾ ಇದೆ. ಖಂಡಿತವಾಗಲೂ ಬೊಂಬೆ ವೇಷ ಹೇಳಬೇಕಂತಂದ್ರೆ ನೋಡೋದಕ್ಕೆ ತುಂಬಾ ಆಕಾರವಾಗಿರುತ್ತೆ, ತುಂಬಾ ಸುಂದರವಾಗಿರುತ್ತೆ, ಮನರಂಜನೆಗೊಳ್ಳುತ್ತೆ. ಆದರೆ ಆ ಬೊಂಬೆ ವೇಷವನ್ನು ಧರಿಸಿಕೊಂಡು ಆ ವೇಷದ ಒಳಭಾಗದಲ್ಲಿರ್ತಕ್ಕಂಥವರ ಕಷ್ಟ ಸುಖಗಳನ್ನು ನೀವು ಅರಿತುಕೊಂಡ್ರೆ ಖಂಡಿತವಾಗಲೂ ಜೀವನದಲ್ಲಿರ್ತಕ್ಕಂಥ ಕೆಲವೊಂದು ಕಷ್ಟಕರವಾಗಿರ್ತಕ್ಕಂಥ ವಿಚಾರ ತಮ್ಮ ಕುಟುಂಬದ ಪೋಷಣೆಗಾಗಿ ಅಥವಾ ಕುಟುಂಬದಲ್ಲಿ ಕೆಲವೊಂದು ಬಡ ವಿಚಾರಗಳನ್ನು ಇಟ್ಟುಕೊಂಡು ಬಹುಶಃ ಇವತ್ತು ಸಮಾಜಕ್ಕೆ ಈ ರೀತಿಯಾಗಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರಾಗಿರ್ಬೋದು ಯಾವುದೇ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಮನೋರಂಜನೆಯನ್ನು ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಈ ರೀತಿಯಾಗಿರ್ತಕ್ಕಂಥ ವೇಷಗಳನ್ನು ಧರಿಸಿ ಕಾರ್ಯಕ್ರಮಕ್ಕೆ ಬರ್ತಾರೆ. ನಿಜವಾಗ್ಲೂ ಪ್ರತಿಯೊಬ್ಬರನ್ನು ಕೂಡ ಮನೋರಂಜಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಮಿಕ್ಕಿ ಮೌಸ್ ಆಗಿರ್ಬೋದು ಅಥವಾ ಮೋಟು ಆಗಿರ್ಬೋದು, ಇಬ್ಬರಿಗೂ ಕೂಡ ಹ್ಯಾಂಡ್ಸ್ ಅಪ್. ಇದೇ ರೀತಿಯಾಗಿ ಕಾರ್ಯಕ್ರಮದ ಮುಕ್ತಾಯದವರೆಗೂ ಕೂಡ ನೀವು ಇರಬೇಕು, ಪ್ರತಿಯೊಬ್ಬರನ್ನ ಕೂಡ ರಂಜಿಸಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಮೂಲತಃ ಇಬ್ಬರು ಕೂಡ ಅರಸೀಕೆರೆಯವರವರು. ಹದಿನೆಂಟಕ್ಕೆ 1 2 ಓವರ್ಗಳ ಮುಕ್ತಾಯಕ್ಕೆ ಮತ್ತೆ ಸೋಮು ಮೊದಲ ಓವರ್ನಲ್ಲಿ ಬ್ರೇಕ್ ಥ್ರೂ ಅನ್ನು ತಂದುಕೊಟ್ಟಿರ್ತಕ್ಕಂಥ ಸೋಮು ಯಾರ್ಕರ್ ಡೆಲಿವರಿ ಸ್ವಲ್ಪ ಮಟ್ಟಿಗೆ ಜೊತೆಯಾಟವನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಗೌರಿಬಿದನೂರಿನ ದಾಂಡಿಗರಿಗೆ ಮತ್ತೆ ಮೂಗುದಾಟವನ್ನು ತೊಡಿಸೋದಕ್ಕಾಗಿ ಫ್ರೆಂಡ್ಸ್ ಬಾಗೇಪಳ್ಳಿಯ ನಾಯಕ ಸೋಮುರವರ ಕೈಗೆ ಚೆಂಡನ್ನು ನೀಡ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಯಶಸ್ಸನ್ನು ಸಾಧಿಸಿರ್ತಕ್ಕಂಥ ಸೋಮು ಇವಾಗ ತನ್ನ ಕಂಚಿನ 2ನೇ ಓವರಲ್ಲಿ ಮತ್ತೆ ಅದೇ ರೀತಿಯಾಗಿ ಚೆಂಡನ್ನು ಎಸಿತಾರೆ ನೋಡಬೇಕಾಗಿದೆ. ಪವರ್ ಪ್ಲೇ ಮುಕ್ತಾಯದ ಬಳಿಕ ಡೀಪ್ ಸ್ಕ್ವೇರ್ ಲೆಗ್, ಡೀಪ್ ಮಿಡ್ ವಿಕೆಟ್, ಲಾಂಗ್ ಆನ್ ಲಾಂಗ್ ಆಫ್, ಈ ರೀತಿಯಾಗಿ ಡೀಪ್ ಥರ್ಡ್ ಮ್ಯಾನ್ ಕ್ಷೇತ್ರ ರಕ್ಷಣೆಯನ್ನು ಜಮಾವಣೆ ಮಾಡಿಕೊಂಡಿದ್ದಾರೆ ಸೋಮು. ಈತ ನಡುವೆ ಲೆಗ್ಲಾನ್ಸ್ ಮಾಡುವಂತಹ ಪ್ರಯತ್ನಗಳು, ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ 1 ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಕ್ರೀಡಾ ಪ್ರೇಕ್ಷಕರ ಸಂಖ್ಯೆಯನ್ನು ಗಮನಿಸಿದ್ರೆ ನಾವು ಸಮಯದಿಂದ ಸಮಯಕ್ಕೆ ಕ್ರೀಡಾ ಪ್ರೇಕ್ಷಕರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ನಮ್ಮ ಬೆಳಕಿನ ಒಂದು ಕಾರ್ಯಕ್ರಮದ ವೀಕ್ಷಣೆಗೆ ಆಗಮಿಸಿಕೊಂಡಿರ್ತಕ್ಕಂಥ ಸರ್ವ ಹೃದಯ ಶ್ರೀಮಂತಿಯ ಕ್ರೀಡಾ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತವನ್ನು ಕೂಡ
ಬಯಸ್ತಾ ಇದ್ದೇವೆ RHL ಟ್ರೋಫಿಗಾಗಿ. ಈತ ನಡುವೆ ಲೇಟ್ ಕಟ್ ಮಾಡಬಲ್ಲಂತ ಪ್ರಯತ್ನ ತನ್ಮೂಲಕ ನಿರ್ಣಾಯಕರ ಮೇಲೆ ಒತ್ತಡವನ್ನು ಇರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ ಅದ್ಯಾವ ರೀತಿಯಾಗಿ ಈ ನಿರ್ಣಯ ಹೊರ ಬೀಳುತ್ತೆ ನೋಡಬೇಕಾಗಿದೆ. ನೋಡಿ, ಯಾವುದೇ ರೀತಿಯ ರಿವ್ಯೂಗಳಾಗಿದ್ರು ಕೂಡ ಅಲ್ಟ್ರಾ ಎಡ್ಜ್ ಇರೋದಿಲ್ಲ. ನಿಮಗೆ ರನ್ಔಟ್ ಆಗಿರ್ಬೋದು, ವೈಡ್ ಆಗಿರ್ಬೋದು, ನೋಬಾಲ್ ಆಗಿರ್ಬೋದು, ಇದಕ್ಕೆಲ್ಲ ನಿಮಗೆ ರಿವ್ಯೂ ಸಿಗುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ಅಲ್ಟ್ರಾ ಎಡ್ಜ್ ಇರೋದಿಲ್ಲ. ಯಾಕಂತಂದ್ರೆ ಅಲ್ಟ್ರಾ ಎಡ್ಜ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನಮಗೆ ಏನಂತಂದ್ರೆ ಮೈಕ್ ಸ್ಟೆಂಪು. ಅದೇ ಇಲ್ಲ ಅಂತಂದ್ರೆ ನಾವು ಅಲ್ಟ್ರಾ ಎಡ್ಜ್ ಕೊಡೋದಾದ್ರೂ ಹೇಗೆ? ಇದು ಸಾಮಾನ್ಯ ಚಿಂತಕರು ಮಾಡಬೇಕಾಗಿರ್ತಕ್ಕಂಥ ವಿಚಾರ. ದಯವಿಟ್ಟು ನಮಗೆ ಸಹಕರಿಸಿ. ಅಂಪೈರ್ಸ್ ಕಾಲ್ ಫೈನಲ್ ಅನ್ನೋಗಿ ತಿಳಿಸ್ತಾ ಇದ್ದಾರೆ ಅಲ್ಲಿ. ಹಾಗೆ ನಮ್ಮ ಫೌಂಡರ್ ಆಫ್ ಲೆದರ್ ಬಾಲ್ ಕ್ರಿಕೆಟ್ ಚಿಕ್ಕಬಳ್ಳಾಪುರ, ಇವರಿಲ್ಲ ಅಂದ್ರೆ ಖಂಡಿತ ಚಿಕ್ಕಬಳ್ಳಾಪುರದಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಇಲ್ಲ. ಅಂತಹ ವ್ಯಕ್ತಿ ನಮ್ಮ ವೀಕ್ಷಣೆಗೆ ಬಂದಿದ್ದಾರೆ. ಜಯಪ್ರಕಾಶ್ ML ಅವರು. ಜಯಪ್ರಕಾಶ್ ಅವರೇ, ಪ್ರೀತಿಯ ಸ್ವಾಗತ. ಫೌಂಡರ್ ಆಫ್ ಲೆದರ್ ಬಾಲ್ ಕ್ರಿಕೆಟ್ ಚಿಕ್ಕಬಳ್ಳಾಪುರ, ಸ್ವಾಗತವನ್ನ ಬಯಸ್ತಾ ಇದ್ದೀವಿ RHL ಕಪ್ 2024ಗೆ. ವೈಡೇಶ್ ಲೊಂಗಾನಿ ಭಾಗದಲ್ಲಿ ಮತ್ತೆ ಬಿರುಸಿನ ಹೊಡೆತವನ್ನ ಕಾಣಬಲ್ಲಂತಹ ಪ್ರಯತ್ನಗಳು ನಡೀತಾ ಇದೆ. ರೆಹಮಾನ್ ಮತ್ತೆ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಪ್ರಸ್ತುತ 3ನೇ ಓವರ್ನ ಚಾಲ್ತಿಯಲ್ಲಿ 20ಕ್ಕೆ 1. ಬ್ಲಾಕ್ ಹೋಲ್ ಮಾಡಬಲ್ಲಂತಹ ಪ್ರಯತ್ನಗಳು. ಮತ್ತೆ ವೈಡೇಶ್ ಲೊಂಗಾನಿ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 21ಕ್ಕೆ ತಲುಪ್ತಾ ಇದೆ. ರೆಹಮಾನ್ 7 ಎಸೆತಗಳ ಮುಂದೆ 11 ಓಟವನ್ನು ದಾಖಲಿಸಿದ್ರೆ, ಅತೀಕ್ 10 ಎಸೆತಗಳ ಮುಂದೆ 9 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ. ಸೋಮು ಎಸೆದ ಅಂತಿಮ ಚೆಂಡು ತನ್ಮೂಲಕ ಇವಾಗ ರನ್ಔಟ್ ಮಾಡುವಂತ ಅವಕಾಶಗಳಿತ್ತು. ಕೈ ಚೆಲ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಒಂದು ರೀತಿಯಾಗಿ ಕಾಟ್ ಬಿಹಾನ್ ಅನ್ನ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಅದಾದ ಬಳಿಕ ರನ್ಔಟ್ ಅವಕಾಶಗಳು ಕೂಡ ಇತ್ತು. ಅದನ್ನ ಕೂಡ ಕೈ ಚೆಲ್ತಾ ಇದ್ದಾರೆ. ಪ್ರಸ್ತುತ ಮತ್ತೆ ಇವಾಗ ಸಮಾಲೋಚನೆಯಲ್ಲಿದ್ದಾರೆ ನಿರ್ಣಾಯಕರು. ನೋ ಬಾಲ್ ಅನ್ನುವಂತ ಸೂಚನೆಯನ್ನು ಕೊಡ್ತಾ ಇದ್ದಾರೆ. (1+1) 2 ಓಟದ ಸೇರ್ಪಡೆ. ಫ್ರೀ ಹಿಟ್ ಅವಕಾಶಗಳು. ಫ್ರೀ ಹಿಟ್ ಎಸೆತ ಕೇವಲ ಒಂದು ಓಟವನ್ನಷ್ಟೇ ದಾಖಲಿಸ್ತಾ ಇದ್ದಾರೆ ಅತೀಕ್. ಆ ನಿಟ್ಟಿನಲ್ಲಿ 3 ಓವರ್ಗಳ ಮುಕ್ತಾಯಕ್ಕೆ 24 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂಡ್ 4 ನಂಬರ್ 3 ಸ್ಕೋರ್ ವಾಸ್ ಆನ್ 24 for loss of 1 important wicket. 6 ಓವರ್ಗಳ ಪಂದ್ಯ, ಇನ್ನು 18 ಎಸೆತ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನ ದಾಖಲಿಸ್ತಾ ನೋಡ್ಬೇಕಾಗಿದೆ ಇವಾಗ MCC ಗೌರಿ ಬಿದನೂರಿನ ಆಟಗಾರರು. ಹೊಸ ಬೌಲರ್
ಹರೀಶ್ ಎಸ್ ಆರಿಕೆಯನ್ನು ಮಾಡ್ತಾ ಇದ್ದಾರೆ. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 24ಕ್ಕೆ 1. ಇನ್ನುಳಿದ 18 ಎಸೆತ ಅದೆಷ್ಟು ಓಟವನ್ನು ದಾಖಲಿಸ ನೋಡಬೇಕಾಗಿದೆ. ಒಂದು ಹಂತದಲ್ಲಿ ಮೊದಲ ಓವರ್ನಲ್ಲಿ ವಿಕೆಟ್ ಅನ್ನು ಕಳ್ಕೊಂಡಂತಹ ಎಂಸಿಸಿ ಗೌರಿ ಬಿದನೂರು ಅದಾದ ಬಳಿಕ ಅತ್ಯುತ್ತಮ ರೀತಿಯ ಜೊತೆ ಆಟವನ್ನು ಆಡ್ತಾ ಇದೆ. ಅತೀಕ್ ಜೊತೆಗೆ ರೆಹಮಾನ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದೆ. ತೀರಾ ಲೆಗ್ಸ್ಟಿಕ್ ಹೊರಭಾಗದಲ್ಲಿ ಹಾದು ಹೋಗ್ತಾ ಇರ್ತಕ್ಕಂಥ ಚೆಂಡಿಗೆ ಸ್ವೀಪ್ ಶಾಟ್ ಮುಖೇನವಾಗಿ ಡೀಪ್ ಫೈನಲ್ ಭಾಗದಲ್ಲಿ 4 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬೌಂಡ್ರಿ. ಈ 4 ಓಟ ಸೇರ್ಪಡೆ ಮುಖೇನವಾಗಿ 28 ಓಟವನ್ನು ದಾಖಲಿಸ್ತಾ ಇದ್ದಾರೆ. 28 ಫಾಲೋಸ್ ಆಫ್ 1 ವಿಕೆಟ್. ಮತ್ತೆ ರಿವರ್ಸ್ ಶಾಟ್ ಕಾಣಬಲ್ಲಂತ ಪ್ರಯತ್ನ ತನ್ಮೂಲಕ ಶಾರ್ಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಅತ್ಯುತ್ತಮ ರೀತಿಯ ಕ್ಷೇತ್ರ ಲಕ್ಷಣೀಯವಾಗಿ ಮಾಡಿದ್ರು. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಕೃತಕ ಬೆಳಕಿನ ಅಡಿಯಲ್ಲಿ ಇವಾಗ ಯಾವ ಹಂತದ ತಂಡ ಪಂದ್ಯವನ್ನು ಜಯಿಸ್ತಾ ನೋಡಬೇಕಾಗಿದೆ. ಕೆಲವೊಂದು ಹಂತದಲ್ಲಿ ಮೊದಲ ಹಂತದಲ್ಲಿ ದಾಂಡಿಗತ್ತೆಯನ್ನು ಮಾಡಿರ್ತಕ್ಕಂಥ ತಂಡಗಳು ಪಂದ್ಯವನ್ನು ಕಳ್ಕೊಂಡಿದ್ರೆ ಪ್ರಸ್ತುತ ಇವಾಗ ಹೊನಲು ಬೆಳಕಿನ ಅಡಿಯಲ್ಲಿ ಮೊದಲ ಹಂತದ ದಾಂಡಿಗತ್ತೆಯನ್ನು ಮಾಡ್ತಾ ಇರ್ತಕ್ಕಂಥ ತಂಡ ಪಂದ್ಯವನ್ನ ಜಯಿಸಾಲ ಕಾದು ನೋಡಬೇಕಾಗಿದೆ. ಲೀಗ್ ಹಂತದಲ್ಲಿ ಅತ್ಯುತ್ತಮ ರೀತಿಯ ಪ್ರದರ್ಶನವನ್ನು ಕೊಟ್ಟಿರ್ತಕ್ಕಂಥ 2 ತಂಡಗಳು ಈ ಪ್ರಸ್ತುತ ಈ ಒಂದು ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇದೆ. ಇತರಡೆ ಮತ್ತೆ ಕ್ಷೇತ್ರ ಲಕ್ಷಣ ಫಲತೆ ಬೌಂಡ್ರಿ. ಗೌರಿ ಬಿದನೂರಿಗೆ ಪ್ರತಿಯೊಂದು ಕೂಡ ಇವತ್ತು ವರದಾನವಾಗಿ ಲಭಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಇವಾಗ ಮಿಸ್ಫೀಲ್ಡ್ಗಳು, ಬೌಂಡರಿಯ ಸೇರ್ಪಡೆ ಕೂಡ. ನಾಲ್ಕನೇ ಓವರ್ನ ಪ್ರಗತಿಯಲ್ಲಿ 33ಕ್ಕೆ 1. ಹರೀಶ್ ಈ ಬಾರಿ ಎಸೆದ ಚೆಂಡು ತನ್ಮೂಲಕ ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಅತ್ಯುತ್ತಮ ರೀತಿಯಾಗಿ ದಾಂಡಿಗತ್ತನ್ನು ಮಾಡಬಲ್ಲಂತ ಈ ಪರಿಸರದ ಎಬಿಡಿ ಎಂಬ ಖ್ಯಾತಿಯನ್ನು ಪಡೆದಿರತಕ್ಕಂತ ಹರೀಶ ಎಸ್ ಆರಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಬೌಲರ್. ಐದನೇ ಬಾರಿ ಮತ್ತೆ ಹರಿ. ಅತೀಕಿಗೆ ಸೆದ ಚೆಂಡು ತನ್ಮೂಲಕ ಸುಂದರತೆಯ ಸ್ವಿಚ್ ಹಿಟ್ ಬಾರಿ ಡೀಪ್ ಟರ್ಬನ್ಸಿ ಬಾರಿಕೆಲ್ಲ ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓವರ್ದ ಸೇರ್ಪಡೆ 38ಕ್ಕೆ ತಲುಪ್ತಾ ಇದೆ. ಎಂಸಿಸಿ ಗೌರಿ ಬಿದನೂರಿನ ಮೊತ್ತ ಫ್ರಾನ್ಸ್ ಬಾಗೇಪಲ್ಲಿ. ಲೈನ್ ಅಂಡ್ ಲೆಂತ್ ಅಲ್ಲಿ ಎಡವಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ತಂಡ ಕೂಡ ಫ್ರಾನ್ಸ್ ಬಾಗೇಪಲ್ಲಿ. ಈ ಓವರ್ನ ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. ಎಸ್ 4 ಓವರ್ಗಳ ಮುಕ್ತಾಯಕ್ಕೆ 38ಕ್ಕೆ 1. ಅಂತಿಮ 12 ಎಸೆತಗಳು ಬಾಕಿ ಉಳಿತಾ ಇದೆ. ಇನ್ನೊಂದು ಸ್ಕಾರ್ಲೆಸ್ ಮೈಕ್ ಯಾರ್ತಿದೆ ದಯವಿಟ್ಟು ಆಫ್ ಮಾಡ್ಕೊಳ್ಳಿ. ಎಸ್ 12 ಎಸೆತ ಅದೆಷ್ಟು ಓಟವನ್ನು ದಾಖಲಿಸ ನೋಡಬೇಕಾಗಿದೆ. ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲೇ ಬಹುಶಃ ಸಾವಿರಾರು ಕನಸುಗಳನ್ನು ಹೊತ್ತು ಈ ಒಂದು ಕ್ರೀಡಾ ಋತುವಿನಲ್ಲಿ ಹಲವಾರು ಸಾಧನೆಯನ್ನು ಮಾಡಬೇಕೆಂದು ಸಾಧನೆ ಕನಸುಗಳಲ್ಲಿ ಒಂದಷ್ಟು ಕನಸುಗಳನ್ನು ಹೊತ್ತಿರ್ತಕ್ಕಂಥ ಕ್ರೀಡಾಪಟು ಕೂಡ ಸ್ವತಃ ರಘು RHL ರಘು ಎಂದು ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥವರು. ಬಹುಶಃ ಸಾಕಷ್ಟು ಅಡೆತಡೆಗಳು ಉಂಟಾದರೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಬಿಟ್ಟು ಬಿಡದ ಒಂದು ಕಾರ್ಯಕ್ರಮವನ್ನು ನಡೆಸೋದಕ್ಕಾಗಿ ಶ್ರಮವನ್ನು ಪಟ್ಟಂತ ಶ್ರಮಜೀವಿ ಕೂಡ
ಅವರ ಶ್ರಮಕ್ಕೆ ಪ್ರತಿಫಲ ಬಹುಶಃ ಇವತ್ತಿನ ದಿನ ಮುಕ್ತಾಯವನ್ನು ಕಂಡು ನಾಳೆ ದಿನ ಸರಿಸುಮಾರು ರಾತ್ರಿ 12 ಗಂಟೆವರೆಗೆ ಒಂದು ಪಂದ್ಯಾಟ ಸಾಗುತ್ತೆ. ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಬರದೇ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ವಿಘ್ನ ವಿನಾಯಕನ ನೆನೆಸಿಕೊಂಡು ದೀಪವನ್ನು ಬೆಳಗುವುದರ ಮುಖಾಂತರವಾಗಿ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಪ್ರಾರಂಭಿಸಿದ್ವಿ. 2 ಆವೃತ್ತಿಯಲ್ಲಿ ಒಂದು ಟೂರ್ನಿಮೆಂಟ್ಗೆ ಕೆಲವೊಂದು ದ್ವಂದ್ವಗಳು ಉಂಟಾದರೂ ಕೂಡ ಅದಾದ ಬಳಿಕ ಮತ್ತೆ ಫಿನಿಕ್ಸ್ ಹಕ್ಕಿಯಾಗಿ ಪುಟ್ಟಿದ್ದ RHL ರಘು. ನಮ್ಮ RHL ಕಪ್ 2024ಕ್ಕೆ ನಮ್ಮ ಫೌಂಡರ್ ಆಫ್ ಲೆದರ್ ಬಾಲ್ ಕ್ರಿಕೆಟ್ ಇವರನ್ನ ಬಹಳಷ್ಟು ಶಿಷ್ಯಂದ್ರನ್ನ ಬೆಳೆಸಿರುವಂತವ್ರು ಇವರು, ಅನೇಕ ಆಟಗಾರರನ್ನ ಬೆಳೆಸಿರುವಂತವ್ರು ಇವರು. ನಮ್ಮ ಹೃದಯ ಶ್ರೀಮಂತ ಜಯಪ್ರಕಾಶ್ ML ಅವರು ನಮ್ಮ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದಾರೆ. ಸರ್ ದಯಮಾಡಿ ಬನ್ನಿ ನಮ್ಮ ವೇದಿಕೆಗೆ. ಜಯಪ್ರಕಾಶ್ ML ಅವರು ಫೌಂಡರ್ ಆಫ್ ಲೆದರ್ ಬಾಲ್ ಕ್ರಿಕೆಟ್ ಚಿಕ್ಕಬಳ್ಳಾಪುರ, ಸ್ವಾಗತ ಸುಸ್ವಾಗತ. ಬಹುಶಃ ಮಂಜೂರು ಹೇಳಿದಂಗೆ ಕುಣಿಗಲ್ ಬಹುಶಃ ಚಿಕ್ಕಬಳ್ಳಾಪುರದ ಲೆದರ್ ಬಾಲ್ ನ ಮಾಸ್ಟರ್ ಮೈಂಡ್ ಅಂತಾನೆ ಹೇಳ್ಬೋದು. ಇವರಿಗೆ ಬಹುಶಃ ಹಲವು ವರ್ಷಗಳಿಂದ ಕೂಡ ನಿರಂತರವಾಗಿ ಬಹುಶಃ ಇವತ್ತಿನ ಯುವ ತಾರೆಗಳನ್ನ ಕ್ರಿಕೆಟ್ ತೆರೆ ಮೇಲೆ ತರುವಂತಹ ಪ್ರಯತ್ನದಲ್ಲಿ ಇವರು ಯಶಸ್ಸನ್ನು ಕಂಡಿರ್ತಕ್ಕಂಥವ್ರು. ಹಲವು ದಾರಿ ತಪ್ಪಿ ಹೋಗುವಂತ ಯುವಕರಿಗೆ ಕೈ ಹಿಡಿದುಕೊಂಡು ಅತ್ಯುತ್ತಮ ಕಡೆಗೆ ನಡೆಸಿರ್ತಕ್ಕಂಥವ್ರು ಕೂಡ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಹಲವು ಬಾರಿ ಸಾಧನೆಯನ್ನು ಕಂಡಿರ್ತಕ್ಕಂಥ ಮಹನೀಯರನ್ನ ಒಂದು ವೇದಿಕೆಗೆ ಕರೀತಾ ಇದ್ದಾರೆ. ದಯವಿಟ್ಟು ಬಂದು ನಮ್ಮ ವೇದಿಕೆಯಲ್ಲಿ ಹಾಸೀನರಾಗಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕ ಡೀಪ್ ಸ್ಕ್ವೇರ್ ಲೆಗ್ ಸೀಮಾನಕ್ಕೆ ಕ್ರಮಿಸ್ತಾ ಇದೆ. RHL ಕಮಾಲ್ ಸಿಕ್ಸರ್. ಈ ಸಿಕ್ಸರ್ ಮುಖ್ಯವಾಗಿ 44 ಓಟವನ್ನು ದಾಖಲಿಸ್ತಾ ಇದೆ. ಗೌರಿ ಬಿದರೂರಿನ ಹುಡುಗರು ಅಂಕಲ ಒಳಭಾಗದಲ್ಲಿ ರಾರಾಜಿಸಿದ್ರೆ ಇಲ್ಲಿ ಡಿಜೆ ಕಾಯಕದಲ್ಲಿ ಗೌರಿ ಬಿದರೂರಿನ ಅಬ್ಬಾಸ್ ಬಬ್ಲು ಪ್ರತಿಯೊಬ್ಬ ಕ್ರೀಡಾ ಪ್ರೇಕ್ಷಕರು ರಂಜಿಸ್ತಾ ಇದ್ದಾರೆ. ದಾಂಡ್ ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ತನ್ಮೂಲಕ ಸಿಕ್ಸರ್ ಬಳಿಕ ಡಾಟ್ ಬಾಲ್ಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ರಾಜು. ಆರಂಭಿಕ ರೈ ಕಣಕ್ಕಿರ್ತಕ್ಕಂಥ ರೆಹಮಾನ್ 15 ಚೆಂಡುಗಳ ಮುಂದೆ 23 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ. ಅವರಿಗೆ ಜೊತೆ ಆದಂತ ಅತೀಕ್ 15 ಎಸೆತ 19 ಓಟವನ್ನು ಕಲೆ ಹಾಕಿದಂತ ಆಟಗಾರರು ಕೂಡ. ಮತ್ತೆ ರಾಜು ವೈಡೇಶ್ ಯಾಕರ್ ಮಾಡಬಲ್ಲಂತ ಪ್ರಯತ್ನ. ಮಿಡಾನ್ ಭಾಗದಲ್ಲಿ ಒಂದು ಓಟವನ್ನ ದಾಖಲಿಸ್ತಾ ಇದ್ದಾರೆ. ಸದ್ಯ 5 ಓವರ್ಗಳ ಮುಕ್ತಾಯಕ್ಕೆ 45 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ ಇನ್ನುಳಿದ 6 ಎಸೆತ ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಮೊದಲ ಹಂತದ 5 ಓವರ್ಗಳ ಮುಕ್ತಾಯಕ್ಕೆ 45 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ MCC ಗೌರಿ ಬಿದನೂರು. ಇನ್ನುಳಿದ 6 ಎಸೆತ ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಪ್ರಸ್ತುತ ಹಗಲು ರಾತ್ರಿಯ ದಾಂಡು ಚೆಂಡಿನ ಪರಿಮಿತಿ ಓವರ್ಗಳ ಒಂದು ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಬಹುಶಃ ನಮ್ಮ ಚಿಕ್ಕಬಳ್ಳಾಪುರ ಪರಿಸರದ ಆರಕ್ಷಣಾ ಸಿಬ್ಬಂದಿ ವರ್ಗದವರಾಗಿರ್ಬೋದು ಅಥವಾ ಎಸ್ಕೆಎಂ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಇನ್ನಿತರ ಯಾವುದೇ ಕಾರ್ಯಕರ್ತರಾಗಿದ್ರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ರೆ ಅವರಿಗೆ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಜೊತೆಗೆ ಈ ಪರಿಸರದಲ್ಲಿರ್ತಕ್ಕಂಥ ಸರ್ವ ಕ್ರೀಡಾ ಪ್ರೇಕ್ಷಕರು, ಊರ ಮನೆಯ ಕ್ರೀಡಾ ಅಭಿಮಾನಿಗಳು ಕೂಡ, ಹೃದಯ ಶ್ರೀಮಂತಿಗೆ ಕ್ರೀಡಾ ಅಭಿಮಾನಿಗಳು ಕೂಡ ನಾವು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಮರ್ಪಿಸಿಕೊಂಡವರಿದ್ದೇವೆ. ಲಾಸ್ಟ್ ಓವರ್ ರಾಜನ್ ಎಸ್ಗಾರಿಕೆ ಭಾಗದಲ್ಲಿ ಸುಜಯ್ ತೇಲಿ ಬಿಟ್ಟಂದ ಎಸೆತ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಅಂತಿಮ 5 ಎಸೆತಗಳು ಬಾಕಿ ಉಳಿತಾ ಇದೆ. ಅರ್ಧ ಶತಕದ ಹೊಸರಲ್ಲಿರ್ತಕ್ಕಂಥ MCC ಗೌರಿ ಬಿದನೂರು ಮತ್ತೊಂದೆಡೆಯಲ್ಲಿ
ಆ ತಂಡವನ್ನ ಕಟ್ಟಿ ಹಾಕುವಂತ ಪ್ರಯತ್ನದಲ್ಲಿದೆ ಫ್ರೆಂಡ್ಸ್ ಬಾಗೇಪಳ್ಳಿ. ಶಾಟ್ ಮಾಡಬಲ್ಲಂತ ಪ್ರಯತ್ನಗಳು, ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. 2 ಚುಕ್ಕಿ ಎಸೆತ. ಈ ಓವರಿನ ಮೊದಲ 2 ಎಸೆತವನ್ನು ಗಮನಿಸಿದ್ರೆ ಮೊದಲ ಪವರ್ ಪ್ಲೇ ಓವರ್ ತಂಡಕ್ಕೆ ಅತ್ಯುತ್ತಮ ರೀತಿಯ ಯಶಸ್ಸಿನ ಬೌಲಿಂಗ್ ನಲ್ಲಿ ಸಂಘಟಿಸಿರ್ತಕ್ಕಂತ ಸೋಮು. ಅದಾದ ಬಳಿಕ ಪ್ರತಿಯೊಬ್ಬ ಬೌಲರ್ಗಳು ಕೂಡ ಸಾಕಷ್ಟು ಓಟವನ್ನು ಬಿಟ್ಕೊಟ್ರು. ಇವಾಗ ಲಾಸ್ಟ್ ಓವರ್ ನಲ್ಲಿ ಸುಜಯ್ ಅತ್ಯುತ್ತಮ ಎಸೆತವನ್ನು ಎಸೆತಾ ಇರ್ತಕ್ಕಂಥ ಬೌಲರ್. ಮೂರನೇ ಬಾರಿಗೆ ಸಂದ ಚೆಂಡು ತನ್ಮೂಲಕ ಇವಾಗ ಲೆಕ್ಕ ಚುಕ್ತ ಮಾಡಿದ್ದಾರೆ ರೆಹಮಾನ್. 15-19 ಎಸೆತ, 30 ಓಟವನ್ನು ವೈಯಕ್ತಿಕವಾಗಿ ಕಲೆ ಹಾಕಿದ ಎಂಸಿಸಿಯ ಹೀರೋ ಗೌರಿಬಿದನೂರಿನ ದಂಡನಾಯಕ. 51 ಎಂಸಿಸಿ ಗೌರಿಬಿದನೂರು, 50 ಕಮ್ಸ್ ಅಪ್ ಗೌರಿಬಿದನೂರು. ಸ್ವಿಚ್ ಹಿಟ್ ಮಾಡಬಲ್ಲಂತ ಪ್ರಯತ್ನಗಳು, ತನ್ಮೂಲಕ ಇವಾಗ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವಿಕೆಟ್ ಕೀಪರ್ ವೈಫಲ್ಯತೆ, ಮತ್ತೆ ಒಂದು ಓಟದ ಸೇರ್ಪಡೆ. ಮೊದಲ 2 ಚೆಂಡನ್ನು ಅತ್ಯುತ್ತಮ ರೀತಿಯಾಗಿ ತೇಲಿಬಿಟ್ಟಂತ ಬೌಲರ್ 3ನೇ ಎಸೆತದಲ್ಲಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಇವಾಗ 4ನೇ ಎಸೆತ, 1 ಓಟದ ಸೇರ್ಪಡೆ. ತಂಡ ಮೊತ್ತ 52. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ, ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಕೇವಲ 2 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಇನ್ನಿಂಗ್ಸ್ ಬದಲಾವಣೆ ಆಗ್ತಾ ಇದ್ದಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತೊಂದು ಅದ್ಭುತ ಧ್ವನಿ ವೀಕ್ಷಕರಿಗೆ ನಮ್ಮ ಜೊತೆಗೆ ಕೈ ಜೋಡಿಸುತ್ತೆ. ಇವತ್ತು ರಾಜ್ಯದಲ್ಲಿ ಮನೆ ಮಾತಾಗಿರ್ತಕ್ಕಂಥ ಮತ್ತೊಂದು ಧ್ವನಿ ಅಬ್ಬಾಸ್ ಗೌರಿಬಿದನೂರು, ಯಾನೆ ಬಬ್ಲು. ನೋ ಬಾಲ್ ಸೂಚನೆ, ತನ್ಮೂಲಕ ಇವಾಗ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ನೆಟ್ಟ ನೇರ ಹೊಡೆತ ಕೈ ಕೊಡ್ತಾ ಇದೆ. ನೋ ಬಾಲ್ ಸೂಚನೆ ಇವಾಗ ತಂಡಕ್ಕೆ ವರದಾನವಾಗ್ತಾ ಇದೆ. 2+1 3 ಓಟದ ಸೇರ್ಪಡೆ. ಈ 3 ಓಟದ ಹೆಚ್ಚುವರಿಯ ಮುಖೇನವಾಗಿ 55ಕ್ಕೆ ತಲುಪ್ತಾ ಇದೆ. ಇವಾಗ ತಂಡಕ್ಕೆ ಒಂದು ರಿವ್ಯೂ ಅವಕಾಶ ಇರುತ್ತೆ. ಆ ನೋ ಬಾಲ್ ಫ್ರಂಟ್ ಲೈನ್ ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ಟಿವಿ ಅಂಪೈರ್. ರಿವ್ಯೂ ಯಾವ ತೀರ್ಪನ್ನು ಇವಾಗ ಟಿವಿ ಅಂಪೈರ್ ಕೊಡ್ತಾ ನೋಡಬೇಕಾಗಿದೆ. 8 ಕ್ಯಾಮೆರಾಗಳನ್ನು ಬಳಸಿಕೊಂಡು ಇವತ್ತು ರಾಜ್ಯದ ಉದ್ದಗಲೂ ಕೂಡ ಇವಾಗ ನೋ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಇವಾಗ ಇದು ಹದ್ದಿನ ಕಡಿನ ಮುದ್ದಿನ ನಿರ್ಣಾಯಕ ಕಾಡುಗೋಡಿಯ ಹುಡುಗ ನವಾಜ್ ಬೆಂಗಳೂರು ನಿರ್ಣಾಯಕರ ಪೀಠದಲ್ಲಿ 55ಕ್ಕೆ 1. ಹೊಸನಗರ ಬ್ರದರ್ಸ್ ಟ್ರೋಫಿಯ ಪ್ರಮುಖ ಆಯೋಜಕ S7 ಸ್ಪೋರ್ಟ್ಸ್ಗಾಗಿ ಇವತ್ತು ಪ್ರವೀಣ್ ಆಚಾರ್ಯ. ಸ್ಲಾಟ್ ಅಲ್ಲಿ ಬಿದ್ದಿರ್ತಕ್ಕಂಥ ಚೆಂಡು ಫ್ರೀ ಹಿಟ್ ಎಸೆತ ತನ್ಮೂಲಕ ಇವಾಗ ಕಂಟ್ರಿ ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆ ವಿಫಲತೆ. 2 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ರನ್ಔಟ್, 3ನೇ ಓಟದ ಪ್ರಯತ್ನ, ತನ್ಮೂಲಕ ರನ್ಔಟ್. ಅಂತಿಮ ಹಂತದಲ್ಲಿ ಮತ್ತೊಂದು ಓಟವನ್ನು ಕದಿಯುವಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಮೊದಲ ಇನ್ನಿಂಗ್ಸ್ ನ ಮುಕ್ತಾಯಕ್ಕೆ ಕೊನೆಯ 1 ಎಸೆತ ಬಾಕಿ ಉಳಿತಾ ಇದೆ. ಬ್ಯಾಟ್ಸ್ಮನ್ ಸ್ವಲ್ಪ ಬೇಗ ಹೋಗಬೇಕು. ಅಂತಿಮ ಎಸೆತ, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಲಗ್ ಬೈ ಅನ್ನುವಂತ ಸೂಚನೆ ಬರ್ತಾ ಇದೆ. ಮೊದಲ ಇನ್ನಿಂಗ್ಸ್ ನ ಮುಕ್ತಾಯಕ್ಕೆ 57 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ಎಂಸಿಸಿ ಗೌರಿಬಿದನೂರು ಇವಾಗ ಫ್ರೆಂಡ್ಸ್ ಬಾಗೇಪಳ್ಳಿ 58ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಅದ್ಯಾವ ರೀತಿಯಾಗಿ ಈ ಮೊತ್ತವನ್ನ ಚೇಸ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ.
ಪ್ರಸ್ತುತ ಇನ್ನಿಂಗ್ಸ್ ಬದಲಾವಣೆ, ವೀಕ್ಷಕರಲ್ಲಿ ಕೂಡ ಬದಲಾವಣೆ. ಮತ್ತೆ ದಿನದ ಮುಂದಿನ ವಿದ್ಯಮಾನಕ್ಕಾಗಿ ನಮ್ಮೂರಿನ ನಿಮ್ಮೆಲ್ಲರ ಮನೆ ಮಗನಾದಂತಹ ಗೌರಿ ಬಿದನೂರಿನ ವಾಯ್ಸ್ ಡಿಜೆ ಕೂಡ ಇಲ್ಲಿ ಬಬ್ಲು ವೀಕ್ಷಕರಲ್ಲಿ ಕೂಡ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಬಾಸ್ ಬಬ್ಲು. ಮುಂದಿನ ಹಲೋ ಹಲೋ ಮುಂದಿನ ಚಿಕ್ಕಬಳ್ಳಾಪುರ ಕ್ಯಾಪ್ಟನ್ ಹಾಗೂ ನೇತಾಜಿ ಚಿಂತಾಮಣಿ ಕ್ಯಾಪ್ಟನ್ ಪ್ಲೀಸ್ ನಮ್ಮ ಜೊತೆಗೆ ಜಾಯ್ನ್ ಆಗಬೇಕು. ನಮ್ಮ ಟಾಸ್ ಪ್ರಕ್ರಿಯೆಗಾಗಿ ನೇತಾಜಿ ಚಿಂತಾಮಣಿ ಈ ತಂಡದ ಕ್ಯಾಪ್ಟನ್ ಹಾಗೂ UCC ರಾಕರ್ಸ್ ಚಿಕ್ಕಬಳ್ಳಾಪುರ ಕ್ಯಾಪ್ಟನ್ ನಮ್ಮ ಪ್ರೆಸೆಂಟೇಷನ್ ಏರಿಯಾ ಟಾಸ್ ಏರಿಯಾ ಏನಿದೆ ಅಲ್ಲಿಗೆ ಇಮಿಡಿಯೇಟ್ ಆಗಿ ಜಾಯ್ನ್ ಆಗಬೇಕು. ಧನ್ಯವಾದಗಳು ಅಫ್ಜಲ್ ಕೊಪ್ಪರ್ ಅವರೇ. ಆರಂಭಿಕ ಹಂತದಲ್ಲಿ ನಿಧಾನವಾಗಿ ಆರಂಭಾತಿನ ಕಂಡುಕೊಂಡಿರ್ತಕ್ಕಂಥ MCC ಗೌರಿ ಬಿದನೂರು ಕೊನೆ ಹಂತದಲ್ಲಿ ಬಿರುಸಿನ ಆಟವನ್ನು ಆಡಿರ್ತಕ್ಕಂಥ ರಹಮಾನ್ ಮತ್ತು ಅತೀಕ್ ದಾಳಿ ಮುಖಾಂತರವಾಗಿ ಟಾರ್ಗೆಟ್ ಸಂಖ್ಯೆ 58 ಕೊಡ್ತಾ ಇದೆ. ನೋಡ್ಬೇಕಾಗಿದೆ ಯಾವ ರೀತಿಯಾಗಿ ಡಿಫೆಂಡ್ ಮಾಡುತ್ತೆ ಅಂತ MCC ಗೌರಿ ಬಿದನೂರು. ಇದೇ ಅಂಕಗಳ ಭಾಗದಲ್ಲಿ ಕೊನೆಯ ಪಂದ್ಯಾಟ ಲೀಗ್ ಹಂತದ ಪಂದ್ಯಾಟದಲ್ಲಿ ಸ್ಟಾರ್ 11 ವಿರುದ್ಧವಾಗಿ 6 ಓವರ್ಗಳ ಪಂದ್ಯಾಟದಲ್ಲಿ 34 ಡಿಫೆಂಡ್ ಮಾಡಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ MCC ಗೌರಿ ಬಿದನೂರು ಇವಾಗ 58 ಟಾರ್ಗೆಟ್ ಅನ್ನ ಕಟ್ಟಿ ಹಾಕಬೇಕಾಗಿದೆ. ಇಲ್ಲಿ ಲೀಗಾದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಪಂದ್ಯಾಕೂಟಗಳನ್ನು ಆಡ್ಕೊಂಡು ಬಂದಿರ್ತಕ್ಕಂಥ ಫ್ರೆಂಡ್ಸ್ ಬಾಗೇಪಲ್ಲಿಯ ಆರಂಭಿಕ ದಾಂಡಿಗರು ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ಬಿರುಸಿನ ಬೌಂಡರಿ ಸಿಕ್ಸರ್ಗಳನ್ನು ಹೊಡೆಯುವಂತ ಒಂದು ಬಿರುಸಿನ ದಾಂಡಿಗರಿದ್ದಾರೆ. 2 ಜಿಲ್ಲೆಯ ಘಟಾನುಘಟಿ ತಂಡಗಳು ಅಂಕಗಳ ಭಾಗದಲ್ಲಿ ಸೆಣಸಾಟವನ್ನು ನಡೆಸ್ತಾ ಇದೆ. ಒಂದೆಡೆ ಬಾಗೇಪಲ್ಲಿಯ ಫ್ರೆಂಡ್ಸ್ ಬಾಗೇಪಲ್ಲಿ ಆದ್ರೆ ಮತ್ತೊಂದೆಡೆ ಗೌರಿ ಬಿದನೂರಿನ MCC ಪ್ರತಿಷ್ಠಿತ ತಂಡಗಳು ಅಂಕಗಳ ಭಾಗದಲ್ಲಿ ಸೆಣಸಾಟವನ್ನು ನಡೆಸ್ತಾ ಇದೆ. ಅಲ್ಲಿ ಆರಂಭಿಕ ಸರದಿ ಆಟಗಾರರು ಶೀಘ್ರಗತಿಯಲ್ಲಿ ಬರಬೇಕು. ಓಪನರ್ಸ್. ಥ್ಯಾಂಕ್ ಯು ಅಬ್ಬಾಸ್ ಅವರೇ. ಜಸ್ಟ್ 1 ಮಿನಿಟ್ ಅಂಡ್ ಮುದ್ದಿನ ಮ್ಯಾಚ್ ನೇತಾಜಿ ಚಿಂತಾಮಣಿ ವರ್ಸಸ್ UCC ರಾಕರ್ಸ್ ಚಿಕ್ಕಬಳ್ಳಾಪುರ ಕ್ಯಾಪ್ಟನ್ ನಮ್ಮ ಜೊತೆಗೆ ಜಾಯ್ನ್ ಆಗಬೇಕು. ನಮ್ಮ ಪ್ರೆಸೆಂಟೇಷನ್ ಟಾಸ್ ಏರಿಯಾ ಏನಿದೆ ಅಲ್ಲಿ UCC ರಾಕರ್ಸ್ ಚಿಕ್ಕಬಳ್ಳಾಪುರ ಅಂಡ್ ನೇತಾಜಿ ಚಿಂತಾಮಣಿ ಟಾಸ್ಗಾಗಿ ಜಾಯ್ನ್ ಆಗಿ. ಕೇಂದ್ರಬಿಂದು ನಮ್ಮ ಮೋಟು ಮತ್ತು ಡಿಸ್ನಿ ಮಿಕ್ಕಿ ಮೌಸ್ ಇವತ್ತಿನ ಪ್ರೇಕ್ಷಕರ ಮನೋರಂಜನೆ ಮಾಡ್ತಾ ಇದ್ದಾರೆ. ನಮ್ಮ RHL ಕ್ರಿಕೆಟರ್ಸ್ ಸಂಯುಕ್ತಾಶ್ರಯ ಆಗ್ತಾ ಇರ್ತಕ್ಕಂಥ RHL ಫೆಸ್ಟಿವಲ್ಸ್ ವತಿಯಿಂದ
ತಮಗೆ ಆದರಣೀಯ ನಲ್ಮಿಯ ಸ್ವಾಗತ ಹಾಗೂ ಧನ್ಯವಾದಗಳು. ಮೋಟು ಹಾಗೂ ಮಿಕ್ಕಿ ಮೌಸ್. ಕಿರಣ್ ಅರಸೀಕೆರೆ ಮಿಕ್ಕಿ ಮೌಸ್ ವೇಷಧಾರವನ್ನ ತೊಡಗಿಸಿಕೊಂಡ್ರೆ. ಯಾಸೀನ್ ಅರಸೀಕೆರೆ ಮೋಟು. ಓಕೆ, ಥ್ಯಾಂಕ್ ಯು. ಜಸ್ಟ್ 1 minute. ಟಾಸ್ ನಡೀತಾ ಇದೆ. ನೇತಾಜಿ ಚಿಂತಾಮಣಿ ಕ್ಯಾಪ್ಟನ್ ನರಸಿಂಹ ಅವರು ನಮ್ಮ ಜೊತೆ ಇದ್ದಾರೆ. ಸ್ವಾಗತ ನರಸಿಂಹ ಅವರೇ. UCC ರಾಕರ್ಸ್ ಚಿಕ್ಕಬಳ್ಳಾಪುರ ಕ್ಯಾಪ್ಟನ್ ಇಬ್ರಾಹಿಂ ಸ್ವಾಗತ. ಅಂಡ್ ಟಾಸ್ ಅನ್ನ ನೆರವೇರಿಸಿಕೊಡ್ತಾರೆ ನಮ್ಮ ರಘು ಸರ್ ಅವರು. ಹೆಡ್ ಇಸ್ ದ ಕಾಲ್ ಅಂಡ್ ಇಟ್ಸ್ ಅ ಹೆಡ್. ಟಾಸ್ ವಿನ್ ಬೈ ನೇತಾಜಿ ಚಿಂತಾಮಣಿ. ನರಸಿಂಹ ಅವರೇ, ಏನನ್ನ ಆಯ್ಕೆ ಮಾಡ್ಕೋತೀರಾ? ಬೌಲಿಂಗ್. ಓಕೆ, ಥ್ಯಾಂಕ್ ಯು. ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಡಿದ್ರೆ ನೇತಾಜಿ ಚಿಂತಾಮಣಿ. ನರಸಿಂಹ ಅವರೇ ಥ್ಯಾಂಕ್ ಯು. ಇಬ್ರಾಹಿಂ ಅವರೇ ಥ್ಯಾಂಕ್ ಯು. ಓ ಟು ಕಾಂಬಾಕ್ಸ್ ಅಬ್ಬಾಸ್ ಬಬ್ಬಲು. ಥ್ಯಾಂಕ್ ಯು ಕುಡಿಗಲ್ ಮಂಜೂರ್ ಅವರೇ. ಮತ್ತೆ ಆ ಕಡೆ ಒಳಭಾಗದಲ್ಲಿ ಸಾಕ್ತಾ ಇದ್ದಾವೆ. ಎಸ್ಗಾರ್ಕೆ ಭಾಗದಲ್ಲಿ ಅಖಿಲ್ ಅರಬಿಕಾ ಅವರಿಗಾಗಿ. ಅರೇ ಗೆಸಿತಾಗತ್ತ ಚೆಂಡು ಬಹಳ ಶುದ್ಧ ರೀತಿಯ ರಿವರ್ಸ್ ಶಾಟ್. ಪರ್ಫೆಕ್ಟ್ ಹೊಡೆತ ಥರ್ಡ್ ಮೂಲಕವಾಗಿ ಡೀಪ್ ಥರ್ಡ್ ಮ್ಯಾನ್ ಸಿ ರೇಖೆ ಹೊರಭಾಗದ ಕ್ರಮಿಸೋದು ಬೌಂಡ್ರಿ. 4 ಓಟದ ಸೇರ್ಪಡೆ ಹರೀಶ ಬಿಡಿ ಮುಖಾಂತರವಾಗಿ 4 ವಿತೌಟ್ ಲಾಸ್. ಇದೇ ಅಂಕಗಳ ಭಾಗದಲ್ಲಿ UCC ರಾಕರ್ಸ್ ಅವರ ಟೂರ್ನಮೆಂಟ್ ಅಲ್ಲಿ ಬಿರುಸಿನ ಆಟವನ್ನು ಆಡಿರ್ತಕ್ಕಂಥ ಆಟಗಾರ ಹರೀಶ ABD ಇವಾಗ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲದ ಪ್ರಯತ್ನಗಳು. ದಾಡು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಬೌಂಡರಿ ಬಳಿಕ ಡಾಟ್ ಬಾಲ್ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ಅಂತಿಮ 3 ಎಸೆತಗಳು ಆರಂಭಿಕ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳಿದಿದೆ. ಮತ್ತೆ ಅಖಿಲ್ 4ನೇ ಬಾರಿ ಸ್ಟ್ರೈಕರ್ ಭಾಗದಲ್ಲಿ ಹರೀಶ ABD. ಹೋದಲ್ಲಿ ಹರೀಶ್ ಗೆಸತ್ತ ಚೆಂಡು. ಓ ಮೈ ಗಾಡ್, ವಾಟ್ ಅ ಕ್ಯಾಚ್! ಫಸ್ಟ್ ವಿಕೆಟ್ ಗೋಸ್ ಡೌನ್. ಹರೀಶ ABD ವಿಕೆಟ್ ಪತನವಾಗ್ತಾ ಇದೆ. ಆರಂಭಿಕ ಆಘಾತ ಫ್ರೆಂಡ್ಸ್ ಬಾಗೇಪಲ್ಲಿ. 4 ಲಾಸ್ ಆಫ್ 1 ವಿಕೆಟ್. 4ಕ್ಕೆ 1. RHL ಕಪ್ 2024 ರಘು ಕುಮಾರ್ ಅವರ ಒಂದು ಕನಸಿನ ಪಂದ್ಯಾಕೂಟ ಅಂಕಣ ಒಳಭಾಗದಲ್ಲಿ ಸಾಕ್ತಾ ಇದೆ. RHL ಕಪ್ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ, ಕ್ರಿಕೆಟ್ ಹಂಗಾಮ. ಹೊಸ ನಾಡಿಗರ ಎಂಟ್ರಿ. ಮತ್ತೋರ್ವ ಬಿಗ್ ಹಿಟರ್. ಯಾವುದೇ ಕ್ಷಣದಲ್ಲೂ ಕೂಡ ವಿಸ್ಫೋಟಕ ಸಿಕ್ಸರ್ ಬೌಂಡರಿಗಳ ಸಿಡಿಸುವಂತ ಸಾಮರ್ಥ್ಯ ಉಳ್ಳ ಆಟಗಾರ ರಾಜು ಅಂಕಣ ಭಾಗದಲ್ಲಿ ರಂಗ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾರೆ. ಆರಂಭಿಕ ಹಂತದ 2ನೇ ಚೆಂಡಿನ ಬೌಂಡರಿಯನ್ನು ಬಿಟ್ಟುಕೊಂಡಿರ್ತಕ್ಕಂಥ ಅಖಿಲ್. ತದನಂತರವಾಗಿ ಡಾಟ್ ಬಾಲ್. ತದನಂತರ ಇಂಪಾರ್ಟೆಂಟ್ ವಿಕೆಟ್ ಹರೀಶ್ ವಿಕೆಟ್ ಅನ್ನ ಕಬಳಿಸಿದ್ರು. 4 ಎಸೆತಗಳ ಮುಂದೆ 4 ಓಟವನ್ನು ದಾಖಲಿಸಿರ್ತಕ್ಕಂಥ ಫ್ರೆಂಡ್ಸ್ ಬಾಗೇಪಲ್ಲಿ ಒಂದು ಪ್ರಮುಖ ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಅಂತಿಮ 2 ಎಸೆತಗಳು ಆರಂಭಿಕ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. ಅಖಿಲ್ ಟು ರಾಜು. ರಾಜು ಗೆಸಿರ್ತಕ್ಕಂಥ ಚೆಂಡು ಶಾರ್ಟ್ ಆಗಿತ್ತು. ಹಾತದಲ್ಲಿ ಬ್ಯಾಟ್ ಬಾಲ್ಸ್ ಮುಖಾಂತರವಾಗಿ ಮತ್ತೊಂದು ಬೌಂಡರಿ. ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ನಲ್ಲೂ ಕೂಡ ಇದೇ ರೀತಿಯಾಗಿ ಮಿಸ್ಫೀಲ್ಡ್ ಮುಖಾಂತರವಾಗಿ ಬೌಂಡರಿಯನ್ನ MCC ಆಟಗಾರರು ಪಡ್ಕೊಂಡಿದ್ರು. ಇವಾಗ ಈ ಹಂತದಲ್ಲಿ ರಾಜು ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 1 ಎಸೆತ ಆರಂಭಿಕ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. 8 ಲಾಸ್ ಆಫ್ 1. ಲಾಸ್ಟ್ ಬಾಲ್ ರಿಮೈನಿಂಗ್. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ದಾಡು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಗೂಟಗಳ ಹಿಂಬದಿಯಲ್ಲಿ ಅತೀಕ್ ಬಹಳ ಶುದ್ಧ ರೀತಿಯಾಗಿ ಗೂಟ ರಕ್ಷಣೆ ಮಾಡುವ ಮುಖಾಂತರವಾಗಿ ಆರಂಭಿಕ ಓವರ್ ಇಲ್ಲಿ ಮುಕ್ತಾಯವನ್ನು ಕಾಡ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ ಬೂಸ್ ಆನ್ 8 ಲಾಸ್ ಆಫ್ 1 ವಿಕೆಟ್. ಜಯಕ್ಕಾಗಿ 30 ಚೆಂಡು 50 ಓಟದ ಅವಶ್ಯಕತೆ ಇದೆ. 30 ಬಾಲ್ 15 ರನ್ಸ್ ರಿಕ್ವೈರ್ಡ್.
ಪ್ರತಿಯೊಂದು ಓವರಲ್ಲೂ ಕೂಡ ಹತ್ತರ ಸರಾಸರಿಯಲ್ಲಿ ದಾಂಡನ ಬೀಸಬೇಕಾಗಿದೆ ಫ್ರೆಂಡ್ಸ್ ಬಾಗೇಪಲ್ಲಿ. ಹೃದಯ ಶ್ರೀಮಂತಿಕೆಯ ಪಂದ್ಯಾಟ, ಹಗಲು ರಾತ್ರಿಯ ವ್ಯವಸ್ಥಿತ ಪಂದ್ಯಾಟ. ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲೇ ಪ್ರಥಮ ಬಾರಿ ಅಂಡರ್ ಲೈಟ್ಸ್ ಫ್ಲಡ್ ಲೈಟ್ಸ್ ಟೂರ್ನಮೆಂಟಿನ RHL ರಘುಕುಮಾರ್ ಸಾರಥ್ಯದ RHL ಕನ್ಸಲ್ಟೆನ್ಸಿ ಇವತ್ತು ಪ್ರಮುಖ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದೆ. RHL ಫೆಸ್ಟಿವಲ್ RHL ಕಪ್ಪಿಗಾಗಿ. ಎಸ್ಗಾರಿಕೆ ಭಾಗದಲ್ಲಿ ಗೌರಿಬಿದನೂರಿನ ಕಿರಿಯ ವಯಸ್ಸಿನ ಅನುಭವಿ ಆಟಗಾರ ಕಲ್ಯಾಣ್ ಎರಡನೇ ಓವರಿನ ಜವಾಬ್ದಾರಿಯನ್ನು ಹೊಡ್ತಾ ಇದ್ದಾನೆ. ಬಹಳಷ್ಟು ಪಂದ್ಯಾಕೂಟಗಳಲ್ಲಿ ಯಶಸ್ವಿಯನ್ನ ಪಡ್ಕೊಂಡಿರ್ತಕ್ಕಂಥ ಅನುಭವಿ ಆಲ್ರೌಂಡರ್ ಆಟಗಾರ ಕಲ್ಯಾಣ್. ಈ ಹಂತದಲ್ಲಿ ಎರಡನೇ ಓವರ್ಗಾಗಿ 30 ಚೆಂಡು 50 ಓಟಗಳು ಬರಬೇಕಾಗಿದೆ. ಸ್ಟ್ರೈಕರ್ ಭಾಗದಲ್ಲಿ ಪ್ರೇಮ್, ಈ ನಡುವೆ ಅಧಿಕ್ರಮ ಓಟಗಳ ಸೇರ್ಪಡೆ, ವೈಡ್ ಬಾಲ್. ಪಂದ್ಯಾಟ ಮುಂದುವರಿಸಿ 9 ಲಾಸ್ ಆಫ್ 1, 30ಕ್ಕೆ 49 ಓಟದ ಅವಶ್ಯಕತೆ ಇದೆ. ಶಾರ್ಟ್ ರೈಸಿಂಗ್ ಡಿರವರೆ, ಬಹಳಷ್ಟು ಬರೀತಿದೆ. ಪರ್ಫೆಕ್ಟ್ ಗ್ಯಾಪ್ ಶಾಟ್, ಎಕ್ಸ್ಟ್ರಾ ಕವರ್ ಸ್ವೆಲ್ ಭಾಗದಲ್ಲಿ ಚೆಂಡು ಸಿ ಮಾರಕ್ಕೆ ಹೊರಭಾಗದ ಕ್ರಮಿಸಾದ ಬೌಂಡ್ರಿ, 4 ಓಟದ ಸೇರ್ಪಡೆ. ಇನ್ನಿಂಗ್ಸಿನ 3ನೇ ಬೌಂಡ್ರಿಯನ್ನ ಇವಾಗ ಪ್ರೇಮ್ ದಾಖಲಿಸಿದ್ರು. ಆರಂಭಿಕ ಹಂತದಲ್ಲಿ ಹರೀಶ್, ತದನಂತರವಾಗಿ ರಾಜು, ಇವಾಗ ಪ್ರೇಮ್ ಈ ರೀತಿಯಾಗಿ ಬೌಂಡರಿಗಳನ್ನ ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಓವರ್ 8 ಓಟವನ್ನ ದಾಖಲಿಸಿರ್ತಕ್ಕಂಥ ಫ್ರೆಂಡ್ಸ್ ಬಾಗೇಪಲ್ಲಿ ಇವಾಗ 13 ಓಟವನ್ನ ದಾಖಲಿಸ್ತಾ ಇದೆ. ಈ ಹದಲ ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು, ಡೆಲಿಕೇಟ್ ಕಟ್, ತನ್ಮೂಲಕವಾಗಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್, 4 ಓಟದ ಸೇರ್ಪಡೆ. ಸ್ಕೋರ್ ಮುಸಾನ್ 17. ಬಿರುಸಿನ ಬೌಂಡರೀಸ್ ಗಳನ್ನ ಇವಾಗ ಪ್ರೇಮ್ ದಾಖಲಿಸಿದ್ರು. ಜಯಕ್ಕಾಗಿ 28 ಎಸೆತಗಳ ಮುಂದೆ 41 ಓಟಗಳು ಬರಬೇಕಾಗಿದೆ. 28 ಬಾಲ್ 41 ರನ್ಸ್ ರಿಕ್ವೈರ್ಡ್. 28ಕ್ಕೆ 41. ಈ ಪಂದ್ಯದಲ್ಲಿ ಜಯಿಸುವಂತ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶನ ಪಡ್ಕೊಳ್ಳುತ್ತೆ. ಸೋತ ತಂಡ ಬಹುತೇಕ ಈ ಒಂದು ಟೂರ್ನಮೆಂಟ್ ಇಂದ ನಿರ್ಗಮಿಸುತ್ತೆ. ಈ ನಡುವೆ ಮೂಲಕ ವೈಡ್ ಬಾಲ್ ಡಿಸಿಷನ್ ಅನ್ನ ನೀಡ್ತಾ ಇದ್ದಾರೆ. ಮತ್ತೆ ಎಕ್ಸ್ಟ್ರಾ ರೂಪದಲ್ಲಿ ಓಟವನ್ನು ಬಿಟ್ಕೊಟ್ರು ಕಲ್ಯಾಣ್. 18, 18 ಲಾಸ್ ಆಫ್ 1 ವಿಕೆಟ್. ಜಯಕ್ಕಾಗಿ 40 ಓಟಗಳ ಅವಶ್ಯಕತೆ ಇದೆ. 28 ಚೆಂಡು 40 ಓಟದ ಅವಶ್ಯಕತೆ. 28 ಬಾಲ್ 40 ರನ್ಸ್. ಉದರಿಗಳ ವರ್ಸ್ಕೊಂಡು ಬೀಸಂತ ಪ್ರದಕ್ಷಿಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಈ ಹೋದಲ್ಲಿ ಸುಲಭದ ಕ್ಯಾಚ್ ಅನ್ನ ರಹಮಾನ್ ಕೈ ಚೆಲ್ಲಿದ್ರು. ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಕ್ಯಾಚಸ್ ವಿನ್ ಮ್ಯಾಚಸ್. ಈ ಹದಲೆ ಜೀವದಾನ ಪಡ್ಕೊಳ್ತಾ ಇದ್ದಾನೆ ಪ್ರೇಮ್. ಕ್ಯಾಚ್ ಡ್ರಾಪ್, 2 ಓಟದ ಸೇರ್ಪಡೆ. ಸೆನ್ಸಿಬಲ್ ಕ್ರಿಕೆಟ್. ಪ್ರೇಮ್ ಮುಖಾಂತರವಾಗಿ ಕ್ಯಾಚ್ ಡ್ರಾಪ್ ಆದ ಬಳಿಕ ಸಿಂಗಲ್ ಓಟವನ್ನು ದಾಖಲಿಸಿದ್ರು. 21ಕ್ಕೆ 1, 21 ಲಾಸ್ ಆಫ್ 1.
ಅಂತಿಮ 2 ಎಸೆತಗಳು ಬಾಕಿ ಉಳಿತಾವೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ನಡುವೆ ಮತ್ತೆ ವೈಡ್ ಬಾಲ್, ಮತ್ತೆ ಎಕ್ಸ್ಟ್ರಾ ಸೋಟದ ಸೇರ್ಪಡೆ. 3ನೇ ಎಕ್ಸ್ಟ್ರಾ ಸೋಟವನ್ನ ಇಲ್ಲಿ ಕಲ್ಯಾಣ್ ಬಿಟ್ಟು ಕೊಟ್ರು. ಪಿಚ್ಚಿನ ಮರ್ಮವನ್ನು ಕಂಡುಕೊಳ್ತಾ ಇಲ್ಲ. ಬಹಳಷ್ಟು ಎಕ್ಸ್ಟ್ರಾ ರೂಪದಲ್ಲಿ ಓಟವನ್ನ ಈ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ಹಂತದಲ್ಲಿ ರನ್ಔಟ್ ರೂಪದಲ್ಲಿ ವಿಕೆಟ್ ಅನ್ನ ಒಪ್ಪಿಸಿದ್ರು. ಹೊಂದಾಣಿಕೆ ಕೊರತೆ ಮೂಲಕವಾಗಿ ರಾಜು ವಿಕೆಟ್ಸ್ ಈ ಹಂತದಲ್ಲಿ ರನ್ಔಟ್ ರೂಪದಲ್ಲಿ ಆಘಾತವನ್ನ ಕಾಣ್ತಾ ಇದೆ. ಇಲ್ಲದ ಓಟವನ್ನು ಕಸಿಯುವಂತ ಒಂದು ಪ್ರಯತ್ನದಲ್ಲಿ ರಾಜು ವಿಕೆಟ್ ಅನ್ನು ಒಪ್ಪಿಸ್ತಾ 2ನೇ ಆಘಾತವನ್ನ ಕಾಣ್ತಾ ಇದೆ ಫ್ರೆಂಡ್ಸ್ ಬಾಗೇಪಲ್ಲಿ. ಅಲ್ಲಿ ನ್ಯೂ ಬ್ಯಾಟರ್ ಬೇಗನೆ ಬರಬೇಕು ಸರ್. ಬ್ಯಾಟರ್ ಹೊಸ ಆಟಗಾರ, ಮತ್ತೋರ್ವ ನಬ್ಬುಗೆ ಆಟಗಾರ ಫ್ರೆಂಡ್ಸ್ ಬಾಗೇಪಲ್ಲಿಯ ಮಿಡ್ಲ್ ಆರ್ಡರ್ ಬ್ಯಾಟರ್ ಮಂಜು ಖಾನ್ ಈ ಹಂತದಲ್ಲಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಅಕ್ರಾಸ್ ದ ಲೈನ್ ಬೀಸುವಂತ ಪ್ರಯತ್ನ ಮಾಡಿದ್ರು. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಶೇಖ್ ಶಾ ಈ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ದಾಖಲಿಸ್ತಾ ಇದ್ದಾರೆ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಮುಸಾನ್ 22 ಲಾಸ್ ಆಫ್ 2 ವಿಕೆಟ್ಸ್. 2 ಓವರ್ಗಳ ಮುಕ್ತಾಯದ ಬಳಿಕ ಫ್ರೆಂಡ್ಸ್ ಬಾಗೇಪಲ್ಲಿ 22ಕ್ಕೆ 22 ಲಾಸ್ ಆಫ್ 2 ವಿಕೆಟ್ಸ್. ಜಯಕ್ಕಾಗಿ 24 ಚೆಂಡುಗಳ ಮುಂದೆ 36 ಓಟದ ಅವಶ್ಯಕತೆ ಇದೆ. 24-36. 2 ತಂಡ ಇರುವ 50-50 ಚಾನ್ಸಸ್ ಇದೆ. ಅದ್ಯಾರು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನ ಜಯಿಸಿ ಕ್ವಾರ್ಟರ್ ಫೈನಲ್ ಟಿಕೆಟ್ ಅನ್ನ ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ಜಿಲ್ಲೆಯ ಪ್ರತಿಷ್ಠಿತ ತಂಡಗಳ ಹೋರಾಟ, ಮದಗಜಗಳ ಗುದ್ದಾಟ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಒಂದೆಡೆ ಎಂಸಿಸಿ ಗೌರಿಬಿದನೂರು, ಮತ್ತೊಂದೆಡೆ ಫ್ರೆಂಡ್ಸ್ ಬಾಗೇಪಲ್ಲಿ. ಅಧಿಕೃತ ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ವೈಡ್ ಬಾಲ್ ಮುಖಾಂತರವಾಗಿ ಮತ್ತೆ ಓಟಗಳು ಮುಂದುವರಿಕೆಯನ್ನು ಕಾಡ್ತಾ ಇದೆ. ಎಕ್ಸ್ಟ್ರಾಸ್ ರೂಪದಲ್ಲಿ ಓಟವನ್ನು ಹರಿ ಈ ಹಂತದಲ್ಲಿ ಬಿಟ್ಕೊಡ್ತಾ ಇದ್ದಾರೆ. ಅರೇ ಎಸಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಿಲ್ಲ. ಅಕ್ರಾಸ್ ದ ಲೈನ್ ಬಿರುಸಿನ ಹೊಡೆತನ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು ಮಂಜು. ಈ ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈ ಪಂದ್ಯದ ನೇರ ಪ್ರಸಾರವನ್ನ ಕೋಲಾರದ ಶ್ರೀನಿವಾಸಪುರದ ಹೆಸರಾಂತ ಸಂಸ್ಥೆ ಶಾಮೀರ್ ಅವರ ಮಾಲೀಕತ್ವದ ಸಂಸ್ಥೆ S7 ಸ್ಪೋರ್ಟ್ಸ್ ನೇರ ಪ್ರಸಾರ ಬಿತ್ತರಿಸ್ತಾ ಇದೆ. ಈ ಹಂತದಲ್ಲಿ ಬಿರುಸಿನ ಹೊಡೆತ ತನ್ಮೂಲಕವಾಗಿ ಪರ್ಫೆಕ್ಟ್ ಗ್ಯಾಪ್ ಶಾಟ್, 4 ಓಟಗಳ ಸೇರ್ಪಡೆ, ಬೌಂಡ್ರಿ. ಬಹಳಷ್ಟು ಉತ್ತಮ ರೀತಿಯಾಗಿ ದಾಂಡಿಗತನವನ್ನ ದಾಖಲಿಸ್ತಾ ಇದೆ ಫ್ರೆಂಡ್ಸ್ ಬಾಗೇಪಲ್ಲಿ. ತಂಡದ ಮೊತ್ತ 27. ಬ್ಲಾಕ್ ಹೋಲ್ ಚೆಂಡು ಈ ಹಂತದಲ್ಲಿ
ರಿಟರ್ನ್ ಕ್ಯಾಚ್ ಅನ್ನ ದಾಖಲಿಸಿದ್ರು ಹರಿ. ಉತ್ತಮ ರೀತಿಯ ಕಮ್ ಬ್ಯಾಕ್ ಮಾಡಿದ್ರು ಬಿರುಸಿನ ಆಟಗಾರ ಮಂಜು ಖಾನ್. ವಿಕೆಟ್ಸ್ ಆಘಾತವಾಗ್ತಾ ಇದೆ. ಮಂಜು ಬ್ಯಾಕ್ ಟು ಪೆವಿಲಿಯನ್. ಮೂರನೇ ಹುದ್ದರಿ ಆಘಾತವನ್ನ ಕಾಡ್ತಾ ಇದೆ ಫ್ರೆಂಡ್ಸ್ ಬಾಗೇಪಲ್ಲಿ. ಪಂದ್ಯದ ತೀರ್ಪುಗಾರರಾಗಿ ಭರತ್ ಶೆಟ್ಟಿ ಉಡುಪಿ ಮತ್ತು ನವಾಜ್ ಕಾಡ್ಗೋಡಿ. ತದನಂತರ ಮುಂದಿನ ಪಂದ್ಯದ ತೀರ್ಪುಗಾರರಾಗಿ ಸುನಿಲ್ ವಾರಣಾಸಿ, ನಾಗಭೂಷಣ್ ಪಾವಗಡ ಮುಂದಿನ ಹಂತದ ತೀರ್ಪುಗಾರ ಕಾರ್ಯನಿರ್ವಹಿಸಿದ್ರೆ. ನಮ್ಮ ಕಾಮೆಂಟೇಟರ್ ಪ್ಯಾನಲ್ ಅಲ್ಲಿ ರಾಜ್ಯ ಕಂಡ ಹೆಸರಾಂತ ವೀಕ್ಷಕ ವಿವರಣೆಗಾರರು ಪ್ರಶಾಂತ್ ಅಂಬಲಪಾಡಿ, ಜೊತೆಗಾಗಿ ಅಫ್ಜಲ್ ಕೊಪ್ಪ, ಭಾನುಪ್ರಕಾಶ್ ಪರಪ್ಪಳ್ಳಿ, ಅದೇ ರೀತಿಯಾಗಿ ನಿರೂಪಕರಾಗಿ ಕುಣಿಗಲಿನ ಮಂಜು. ಈ ಒಂದು ಪಂದ್ಯಾಟದ ಕಾಮೆಂಟ್ರಿ ಪ್ಯಾನಲ್ ಅಲ್ಲಿ ನಮ್ಮ ಜೊತೆಗಿದ್ದಾರೆ. ಎಲ್ಲರಿಗೂ ಕೂಡ RHL ಕ್ರಿಕೆಟರ್ಸ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ, ಅದೇ ರೀತಿಯಾಗಿ ಪ್ರೇಕ್ಷಕರನ್ನ ಮನೋರಂಜಿಸ್ತಾ ಇರ್ತಕ್ಕಂಥ ನಮ್ಮ ಬೇಬಿ ಡಾಲ್ಸ್ ಗೊಂಬೆಗಳು ಕಿರಣ್ ಅರಸೀಕೆರೆ, ಮಿಕ್ಕಿ ಮೌಸ್ ಯಾಸಿನ್ ಅರಸೀಕೆರೆ, ಮೋಟು. ತನ್ಮೂಲಕವಾಗಿ ಚೆಂಡು ಲಗನ್ಸಿ ರೇಖೆ ಹೊರಭಾಗ ಕ್ರಮಿಸ್ತದ. ಬಿಗ್ 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 ಸಿಕ್ಸರ್ ಬಾರೆ ರೋಟದ ಸೇರ್ಪಡೆ ಬಂದಿರ್ತಕ್ಕಂಥ ಆರಂಭಿಕ ಚೆಂಡಿನಲ್ಲೇ ಸೋಮು ಬಿಗ್ ಸಿಕ್ಸರ್ ಅನ್ನ ದಾಖಲಿಸಿದ್ರು. ಅರೇ ಎಸಿರ್ತಕ್ಕಂಥ ಚೆಂಡು, ಉತ್ತಮ ರೀತಿಯ ಕಮ್ ಬ್ಯಾಕ್, ಡಾಟ್ ಬಾಲ್. ಲಾಸ್ ಆಫ್ 3, 33ಕ್ಕೆ 3. ನಡುವೆ ಅಕ್ರಾಸ್ ಲೈನ್ ಬೀಸಂತ ಪ್ರದಕ್ಷಿಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಇಲ್ಲಿ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು ಸುರಿ. ಈ ಹಂತದಲ್ಲಿ ವಿಕೆಟ್ಸ್ ಆಘಾತವನ್ನ ಕಾಡ್ತಾ ಇದೆ. ಮತ್ತೋರ್ವ ನಂಬುಗೆಯ ಬಿಗ್ ಹಿಟರ್ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಚೆಕ್ ಚೆಕ್ ಎಸ್, ಲೈಟ್ ಚೆಕ್ ನಡೀತಾ ಇದೆ. ಡಿಜೆಗೆ ಇವಾಗ ಕೆಲಸ ಇದೆ. ಇವಾಗ DJ ಬಬ್ಲು ಕಾಂಬಾಕ್ಸ್ ಅಲ್ಲಿ ಇಡ್ತೀರಾ, DJ ಮಾಡ್ತೀರಾ. ಚಿಕ್ಕಬಳ್ಳಾಪುರದಲ್ಲಿ ನಿಮ್ದೇ ಅವಾರಿ ನಡೀತಾ ಇರೋದು. ಈ ಅವಾ ನಡಿಬೇಕು ಅಂದ್ರೆ ಒಂದು ಬರಬೇಕು ಸಾಂಗು. ಸ್ಪೆಕ್ಟೇಟರ್ಸ್ ನಮಸ್ಕಾರ, ಚಿಕ್ಕಬಳ್ಳಾಪುರ ಹೇಗಿದ್ದೀರಾ ನೀವೆಲ್ಲ? ಇದು ಪಂಚಗಿರಿಗಳ ನಾಡು, ನಮ್ಮ ವಿಶ್ವೇಶ್ವರಯ್ಯನವರ ನಾಡು, ನಮ್ಮ ಹೆಮ್ಮೆಯ ನಂದಿ ದುರ್ಗ ಇರುವಂತಹ ನಾಡು, ಸ್ಕಂದಗಿರಿ ಇರುವಂತಹ ನಾಡು, ಪಂಚ ನದಿಗಳ ನಾಡು. ಇದುವೇ ಚಿಕ್ಕಬಳ್ಳಾಪುರ. ಇಲ್ಲಿ ನಡೀತಾ ಇದೆ RHL ಕ್ರಿಕೆಟ್ ಹಬ್ಬ. ರಾಜನ್ ಹೊಸ ಆಟಗಾರ. ಓವರ್ಗಾಗಿ 33ಕ್ಕೆ 4, ಜಯಕ್ಕಾಗಿ 25 ಓಟಗಳು ಬರಬೇಕಾಗಿದೆ 18 ಚೆಂಡುಗಳ ಮುಂದೆ. ಉತ್ತಮ ರೀತಿಯ ಸೆತ್ತ, ಗುಡ್ ಕಮ್ ಬ್ಯಾಕ್. ಅಖಿಲ್ ಆರಂಭಿಕ ಓವರ್ ಚಾಲ್ತಿಯಲ್ಲಿ 2 ಬೌಂಡರಿಗಳಿಗೆ ಅವಕಾಶಗಳು ಮಾಡಿಕೊಟ್ರು.
ಈ ಹಂತದಲ್ಲಿ ವೈಯಕ್ತಿಕ 2ನೇ ಓವರಿನ ಆರಂಭಿಕ ಚೆಂಡಿನಲ್ಲಿ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾರೆ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. 17ಕ್ಕೆ 25. ಯಾರ್ಕರ್ಲೆ ಚೆಂಡು ಬೌಲರ್ಸ್ ಬ್ಯಾಟ್ ದಾಖಲಿಸದ ಪ್ರಯತ್ನ ಬಹಳಷ್ಟು ತಮ್ಮ ರೀತಿಯ ಒಂದು ರಿಟರ್ನ್ ಫೀಲ್ಡಿಂಗ್ ಅನ್ನ ಇಲ್ಲಿ ಅಖಿಲ್ ತೋರ್ಪಡಿಸಿದ್ರು. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್. 16 ಎಸೆತ 25 ಓಟದ ಅವಶ್ಯಕತೆ. ಗತಿ ಪರಿವರ್ತನೆ ಸ್ಲೋವರ್ ಚೆಂಡು ಹೊರ ತಿರುವಿಗೆ ಅವಕಾಶಗಳು ಮಾಡಿಕೊಟ್ರು ಅಖಿಲ್. ಹ್ಯಾಟ್ರಿಕ್ ಆಫ್ ಡಾಟ್ ಬಾಲ್ಸ್. ಬಹಳಷ್ಟು ತಮ್ಮ ರೀತಿಯ ಒಂದು ಎಸ್ಗಾರಿಕೆಯನ್ನು ಅಖಿಲ್ ಮತ್ತೆ ದಾಖಲಿಸ್ತಾ ಇದ್ದಾರೆ. 3 ಚೆಂಡುಗಳು ಕೂಡ ಡಾಟ್ ಬಾಲ್ ಆಗಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 15ಕ್ಕೆ 25 15-25 RHL ಟ್ರೋಫಿ ಅಂಕಗಳ ಭಾಗದಲ್ಲಿ ಸಾಗ್ತಾ ಇದೆ. ಈ ಹಂತದಲ್ಲಿ ಬಹಳಷ್ಟು ಬರೀತ ದೇಶದ ಔಟ್ ರೈಡ್ಸ್ ಮುಖಾಂತರವಾಗಿ 30 ಗಜಗಳ ಒಳಭಾಗದಲ್ಲಿ ಈಸಿ ಸಿಂಗಲ್ಸ್ ಅನ್ನ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಪ್ರೇಮ್ ಒಂದು ದೊಡ್ಡ ಸೇರ್ಪಡೆ ಈ ಹಂತದಲ್ಲಿ ಅಂಕಿಅಂಶಗಳ ಪಟ್ಟಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 34 ಲಾಸ್ ಆಫ್ 4 34ಕ್ಕೆ 4 ಜಯಕ್ಕಾಗಿ 24 ಓಟಗಳು ಬರಬೇಕಾಗಿದೆ 14 ಚೆಂಡುಗಳ ಮುಂದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಅಂತಿಮ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಅಕ್ರಾಸ್ ದ ಲೈನ್ ವೀಸಂತ ಪ್ರಯತ್ನ. ಈ ಹಂತದಲ್ಲಿ ಗ್ಯಾಪ್ ಶಾಟ್ ದಾಖಲಿಸಿದ್ರು. 2 ಓಟದ ಸೇರ್ಪಡೆ ಗುಟಾಳ ಹಿಂಬದಿಯಲ್ಲಿ ದಾಖಲಿಸ್ತಾ ಇದ್ದಾರೆ. ಅಂತಿಮ 1 ಎಸೆತ 4ನೇ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳಿದ. ಬಹಳಷ್ಟು ತಮ್ಮ ರೀತಿಯ ಒಂದು 4ನೇ ಓವರ್ ಅಲ್ಲಿ ಅಖಿಲ್ ದಾಖಲಿಸಿದ್ರು. ಕೊನೆಯ ಚೆಂಡು ಅದು ಯಾವ ರೀತಿಯಾಗಿ ಮುಕ್ತಾಯವನ್ನು ಕಾಡುತ್ತೆ ನೋಡಬೇಕಾಗಿದೆ. ಇಲ್ಲಿ ಬೌಂಡರಿ ಅವಶ್ಯಕತೆ ಇದೆ. ರಾಜನ್ ಗೆದ್ದಿರ್ತಕ್ಕಂಥ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಪಂದ್ಯಾಟ ಈ ಹಂತದಲ್ಲಿ 50-50 ಆಗಿ ಉಳ್ಕೊಳ್ತಾ ಇದೆ. ಕ್ರಿಕೆಟ್ ಅದೃಷ್ಟದಾಟ. ಕಳೆಯ ಓವರಿನಲ್ಲಿ 18ಕ್ಕೆ 25 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಫ್ರೆಂಡ್ಸ್ ಬಾಗೇಪಲ್ಲಿ ಇವಾಗ 12 ಚೆಂಡು 22 ಓಟವನ್ನು ದಾಖಲಿಸಬೇಕಾಗಿದೆ. 12 ಬಾಲ್ 22 ರನ್ಸ್. ಪ್ರತಿಯೊಂದು ಓವರಲ್ಲೂ ಕೂಡ 11 ಓಟದಂತೆ ಓಟಗಳನ್ನು ದಾಖಲಿಸಬೇಕಾಗಿದೆ. ಚೆಕ್ 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 ಚೆಕ್. ಥ್ಯಾಂಕ್ ಯು ವಿಜಯ್. ಹಲೋ, ಸ್ಪೆಕ್ಟೇಟರ್ಸ್ ಬಂದಿದ್ದಾರೆ. ಬಹುಶಃ ವಾಯ್ಸ್ ಕ್ಯಾಚ್ ಆಗ್ತಿಲ್ಲ ಅನ್ಸುತ್ತೆ. ನಿರ್ಣಾಯಕ ಓವರಿಗಾಗಿ ಹರಿ ಈ ಹಂತದಲ್ಲಿ ಯಾವ ರೀತಿಯಾಗಿ ಪಂದ್ಯಾಟವನ್ನ ಉಳಿಸ್ತಾರ ಅಥವಾ ಅಳಿಸ್ತಾರ ಅಂತ ನೋಡ್ಬೇಕಾಗಿದೆ. 12ಕ್ಕೆ 22 ಅಧಿಕ್ರಮ ಔಟ್ಗಳ ಸೇರ್ಪಡೆ. ವೈಡ್ ಬಾಲ್ ಸೂಚನೆ ರವಾನಿಸಿದ್ರು ನೇರ ನಿರ್ಣಾಯಕರು ಭರತ್ ಶೆಟ್ಟಿ ಫ್ರಮ್ ಉಡುಪಿ. ಅಕ್ರಾಸ್ ದ ಲೈನ್ ಬೀಸಂತ ಪ್ರಯತ್ನ. ಗ್ಯಾಪ್ ಶಾಟ್ ತನ್ಮೂಲಕ ಚೆಂಡು ಲಾಂಗ್ ಆನ್ ಸಿ ರೇಖೆ ಹೊರಭಾಗದ ಕ್ರಮಿಸಿದ ಬೌಂಡ್ರಿ. 4 ಓಟಗಳ ಸೇರ್ಪಡೆ. ವೆಲ್ಕಮ್ ಬೌಂಡರಿಯನ್ನ ಇವಾಗ ಪ್ರೇಮ್ ದಾಖಲಿಸಿದ್ರು. ಕಳೆದ ಓವರ್ನಲ್ಲಿ ಓಟಗಳ ಬರವನ್ನು ಕಂಡುಕೊಂಡಿರ್ತಕ್ಕಂಥ ಫ್ರೆಂಡ್ಸ್ ಬಾಗೇಪಲ್ಲಿ ಈ ಹಂತದಲ್ಲಿ ಬೌಂಡರಿ ದಾಖಲಿಸುವ ಮುಖಾಂತರವಾಗಿ ನೆಟ್ ಸಿರನ್ನ ಬಿಡ್ತಾ ಇದೆ.
ಹರಿಗೆ ಎಸೆದಿರ್ತಕ್ಕಂಥ ಚೆಂಡು ಪ್ರೇಮ್ ಬಿರುಸಿನ ಹೊಡೆತ ಅಕ್ರಾಸ್ ದ ಲೈನ್ ಹೊಡೆತನ ದಾಖಲಿಸಂತ ಪ್ರಯತ್ನಗಳು ಮಾಡಿದ್ರು. ಈ ನಡುವೆ ಡಾಟ್ ಬಾಲ್ ಸೇರ್ಪಡೆನ ಕಾಡ್ತಾ ಇದೆ. ಅಂತಿಮ 4 ಚೆಂಡುಗಳು 5ನೇ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ 3ನೇ ಬಾರಿ ಹರಿ ಬ್ಲಾಕ್ ಹೋಲ್ ಚೆಂಡು ಗ್ರೌಂಡ್ ಶಾಟ್ ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಮುಖಾಂತರವಾಗಿ 1 ಓಟ 2 ಓಟದ ಸೇರ್ಪಡೆಯನ್ನು ಕಾಡ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ರಾಜನ್ ಮತ್ತು ಪ್ರೇಮ್ ಮುಖಾಂತರವಾಗಿ 2 ಓಟದ ಸೇರ್ಪಡೆ. ಹೋದರಿಗಳು ಆವರಿಸಿದ್ರು. ವೈಡ್ ಕಾಲ್, ಮತ್ತೆ ವೈಡ್ ಬಾಲ್ ಸೇರ್ಪಡೆ, ಮತ್ತೆ ಎಕ್ಸ್ಟ್ರಾ ಸೋಟ ಅಂಕಿಅಂಶಗಳ ಪಟ್ಟಿಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 44ಕ್ಕೆ 4, 44 ಲಾಸ್ ಆಫ್ 4, 9ಕ್ಕೆ 14. ಶಾರ್ಟ್ ರೈಸಿಂಗ್ ಡಿನವರೇ ಬಿರುಸಿನ ಹೊಡೆತ ಮೂಲಕವಾಗಿ ಬಿಗಿ ಮ್ಯಾಕ್ಸಿಮಮ್ 6 ಓಟದ ಹೆಚ್ಚುವರಿ ಅಂಕಿಅಂಶಗಳ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ. ಬಹಳ ಉತ್ತಮ ರೀತಿಯ ಬಿರುಸಿನ ಆಟವನ್ನು ಇಲ್ಲಿ ಪ್ರೇಮ್ ದಾಖಲಿಸುವ ಮುಖಾಂತರವಾಗಿ ಗೆಲುವಿನ ಸಮೀಪದತ್ತ ಸಾಗ್ತಾ ಇದೆ. ಫ್ರೆಂಡ್ಸ್ ಬಾಗೇಪಲ್ಲಿ 8ಕ್ಕೆ 8, 8 ಬಾಲ್ 8 ರನ್ಸ್. ಪ್ರತಿಯೊಂದು ಚೆಂಡಿಗೂ ಕೂಡ ಒಂಟಿ ಓಟಗಳು ದಾಖಲಿಸಿದ್ರು ಕೂಡ ನಿಸ್ಸಂಶಯವಾಗಿ ಪಂದ್ಯಾಟವನ್ನು ಜಯಿಸ್ತಾರೆ. ಇಲ್ಲಿ ಎಂಸಿಸಿ ಗೌರಿಬಿದನೂರು ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಡಾಟ್ ಬಾಲ್ ಸಮೇತವಾಗಿ ವಿಕೆಟ್ಸ್ ಗಳನ್ನ ಉರುಳಿಸಿದ್ರೆ ಮಾತ್ರ ಈ ಒಂದು ಪಂದ್ಯಾಟದಲ್ಲಿ ಕಮ್ ಬ್ಯಾಕ್ ಅನ್ನ ಮಾಡ್ತಾರೆ. 8 ಎಸೆತ 8 ಓಟದ ಅವಶ್ಯಕತೆ. ಬಿರುಸಿನ ಹೊಡೆತ ತನ್ಮೂಲಕವಾಗಿ ಬ್ಯಾಕ್ ಸಿಕ್ಸರ್ಸ್. ಪ್ರೇಮ್ ದಾಡಿನ ಮುಖಾಂತರವಾಗಿ ಚೆಂಡು ಮಾರಕ್ಕೆ ಹೊರಬಗಲ ಕ್ರಮಿಸಿದ ಷಟ್ಕ 6 ಓಟದ ಸೇರ್ಪಡೆ. ಸಂಪೂರ್ಣ ಪಂದ್ಯಾಟವನ್ನ ಇಲ್ಲಿ ಪ್ರೇಮ್ ಬದಲಾಯಿಸಿದ್ರು. 13 ಚೆಂಡು 30 ಓಟ ವೈಯಕ್ತಿಕವಾಗಿ ಪ್ರೇಮ್ ದಾಖಲಿಸಿದ್ರು. 7 ಎಸೆತ 2 ಓಟದ ಅವಶ್ಯಕತೆ. 30 ಓಟದ ದಾಖಲಿಸುವಂತಹ ಪ್ರಯತ್ನ, 1 ಓಟದ ಸೇರ್ಪಡೆ, ರಿಸ್ಕಿ ಸಿಂಗಲ್ ದಾಖಲಿಸುವ ಮುಖಾಂತರವಾಗಿ ಓವರ್ ಥ್ರೋಸ್ ಮುಖಾಂತರವಾಗಿ 1+1 2 ಓಟದ ಸೇರ್ಪಡೆ. ದಯವಿಟ್ಟು ಯಾರು ಪ್ಲೇಯರ್ಸ್ ಎಂಟ್ರಿ ಆಗಬೇಡಿ ಸರ್. ಪ್ಲೇಯರ್ಸ್ ದಯವಿಟ್ಟು ಬನ್ನಿ. ಬಹಳ ಉತ್ತಮ ರೀತಿಯಾಗಿ 1 ಹ್ಯಾಂಡೆಡ್ ಆಗಿ ಪಂದ್ಯಾಟವನ್ನ ಜಯಿಸ್ತಾ ಇದೆ. ಇನ್ನು ಕೂಡ 1 ಓವರ್ ಬಾಕಿ ಇರುವಾಗಲೇ ಪಂದ್ಯಾಟದ ಜಯವನ್ನ ದಾಖಲಿಸ್ತಾ ಇದೆ ಫ್ರೆಂಡ್ಸ್ ಬಾಗೇಪಲ್ಲಿ. ಅಲ್ಲಿ ಮುಂದಿನ ಪಂದ್ಯಾಟ ಆಡುವಂತ ನೇತಾಜಿ ಮತ್ತು ಯುಸಿಸಿ ರಾಕರ್ಸ್ ದಯವಿಟ್ಟು ಶೀಘ್ರತೆಯಲ್ಲಿ ಅಂಕಣ ಒಳಭಾಗದಲ್ಲಿ ಪ್ರವೇಶನ ಕಾಣಬೇಕು. ಆರಂಭಿಕ ಹಂತದ ಟಾಸ್ ಜಯವನ್ನ ದಾಖಲಿಸಿರ್ತಕ್ಕಂಥ ನೇತಾಜಿ ಚಿಂತಾಮಣಿ ಟಾಸ್ ಅನ್ನ